ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಲಲಿತಾ ಜ್ಯುವೆಲರಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಟ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು ಅಂತ ಹೇಳ್ತಾ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಕಾರ್ಮಿಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇನ್ನು ವೀಕ್ಷಕರೇ, ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ನಿಮ್ಮ ಸ್ವರತರಂಗದ ಮುಖಾಂತರ ನೀವು ಕಳಿಸುವಂತಹ ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರು ತಿಳಿಸ್ತಾರೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಪ್ರತಿದಿನದ ಸಂದೇಶವನ್ನು ನೀಡ್ತಾರೆ. ಜೊತೆಗೆ ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ. ಇನ್ನು ಗುರುಜಿಯವರನ್ನ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ನೇರವಾಗಿ ಅವರ ಆಶ್ರಮದಲ್ಲಿಯೇ ವೈಯಕ್ತಿಕವಾಗಿ ಭೇಟಿಯಾಗಬೇಕು ಅಂದರೆ ಅದಕ್ಕಿರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9485509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗಬಹುದು. ಭೇಟಿಯಾಗುವಂತಹ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ದೂರವಾಣಿ ಸಂಖ್ಯೆ 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಗುರುಜರನ್ನ ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಈ ಶುಭ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮನೆ ಹಾಗಿದ್ರೆ ಈ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಜಾತವೇದಸೇ ಸನುವಾಮ ಸೋಮಮರಾತಿಯತೋ ನಿದಹಾತಿ ವೇದಾಃ. ಸನಃಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಗರ್ಭಬಲೇ ಸೃಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ. ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಹಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ. ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೇ ನಮಃ.
ರಾಜ್ಯಕಲಾವಲ್ಲಭಾಯ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ಮೇ 1 ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ. ಪ್ರತಿಯೊಬ್ಬ ಕಾರ್ಮಿಕರಿಗೂ ಶುಭವಾಗಲಿ. ಈ ಕಾರ್ಮಿಕ ಎಂಬತಕ್ಕಂತಹ ಪದ ಒಂದಷ್ಟು ಜನಕ್ಕೆ ಮಾತ್ರ ಸೀಮಿತವಾಗ್ತಕ್ಕಂಥದ್ದಲ್ಲ. ಎಲ್ಲರೂ ಕಾರ್ಮಿಕರೇ. ಸಾರ್ವತ್ರಿಕವಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವನು ಕಾರ್ಮಿಕನೇ. ಬಂಡವಾಳ ಹಾಕಿ ನಾನು ಮಾಲೀಕ ಅಂತ ಹೇಳ್ತಾನಲ್ಲ, ಆತನು ಕಾರ್ಮಿಕನೇ. ಯಾಕೆಂದರೆ ಬಂಡವಾಳ ಹಾಕಿರ್ಬೋದು, ಆದರೆ ನೀನು ಮಾಲೀಕ ಅಲ್ಲ. ನೀನು ನಿನ್ನ ಮೇಲಿರ್ತಕ್ಕಂಥ ಅವ್ರ ಹತ್ರ ನೀನು ಕೆಲಸ ಮಾಡಲೇಬೇಕು. ಸರಿಯಾದಂತಹ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು, ಸರಿಯಾದಂಥ ವ್ಯವಸ್ಥೆಗಳನ್ನು ನೋಡಬೇಕು. ಆಗ ಆತ ಕಾರ್ಮಿಕನಾಗಿ ಇರ್ತಾನೆ. ಹಾಗಾಗಿ ಇಲ್ಲಿ ಕಾರ್ಮಿಕನಲ್ಲಿ ಮೇಲು ಕೀಳು ಎಂಬತಕ್ಕಂಥದ್ದು, ಈ ಮೇಲು ಕೀಳು ಎಂಬತಕ್ಕಂಥದ್ದನ್ನು ನಾವು ದೂರ ಮಾಡಿದ್ರೆ ಮಾತ್ರ ಎಲ್ಲರಿಗೂ ಮನಸ್ಸಲ್ಲಿ ಒಂದು ಆನಂದ ಸಮಾಧಾನ ಇರ್ತಕ್ಕಂಥದ್ದು. ನಾವು ಅಂದ್ಕೊಳ್ತೀವಿ ಕಾರ್ಮಿಕ ಅಂದರೆ ಗುದ್ಲಿ ಸನಕೆ ಹಿಡ್ಕೊಂಡು ಭೂಮಿ ಕೆಲಸ ಮಾಡ್ತಕ್ಕಂಥವನು, ಕಾರ್ಮಿಕ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಾರ್ಮಿಕ ಅಂದರೆ ನಮ್ಮ ಚಾನಲಲ್ಲಿರ್ತಕ್ಕಂತಹ ಕ್ಯಾಮ್ರಾಮ್ಯಾನೋ ಅಥವಾ ಲೈಟ್ ಮ್ಯಾನೋ ಅಥವಾ ಇನ್ನೊಬ್ಬರೋ ಮತ್ತೊಬ್ಬರೋ ಮಗದೊಬ್ಬರೋ. ಅವರಲ್ಲ, ಎಲ್ಲರೂ ಕಾರ್ಮಿಕರೇ. ಅಷ್ಟೇ ಯಾಕೆ, ಈ ನಿಮ್ಮ ಆನಂದ್ ಗುರುಜಿನೂ ಕಾರ್ಮಿಕರೇ. ನಾವೆಲ್ಲರೂ ಸಹಿತ ಕಾರ್ಮಿಕರೇ. ಮನುಷ್ಯ ತನ್ನ ಉಸಿರಿನ ಕಡೆ ಕ್ಷಣದವರೆಗೂ ಅವನು ಕಾರ್ಮಿಕನಾಗೇ ಇರ್ತಾನೆ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಮನೆಯಲ್ಲಿದ್ದಾಗ ಅವ್ರು ಹೇಗಪ್ಪ ಕಾರ್ಮಿಕರು ಅಂದರೆ, ಅವತ್ತಿನ ಕಾಯಕವನ್ನು, ಅವತ್ತಿನ ಜವಾಬ್ದಾರಿಯನ್ನು, ಅವತ್ತಿನ ಅನುಷ್ಠಾನವನ್ನು ಭಗವಂತ ನೀನನ್ನು ಕಾಪಾಡು ಅಂದರೆ ಭಗವಂತ ಮಾಲೀಕನಾಗ್ತಾನೆ. ಭಗವಂತನೇ ಮಾಲೀಕ, ಅವನೊಬ್ಬ ಮಾಲೀಕ, ಅವನ ಕೈ ಕೆಳಗಿರ್ತಕ್ಕಂಥದ್ದು ನಾವೆಲ್ಲರೂ ಕಾರ್ಮಿಕರೇ. ಹಾಗಾಗಿ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಎಲ್ಲರಿಗೂ ತಿಳಿಸ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಕಾರ್ಮಿಕ ಎಂಬತಕ್ಕಂಥದ್ದಕ್ಕೆ ಬಹಳಷ್ಟು ಮೂಲ ಅರ್ಥಗಳಿದೆ. ಆದರೆ ಒಂದಷ್ಟು ಜನ ಒಂದಷ್ಟು ಭಾಗದಲ್ಲಿ ಮಾಡಿ ಅದಕ್ಕೆ ಕೀ ಹಾಕಿ ಅದಕ್ಕೊಂದು ಚೌಕಟ್ಟು ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಆದರೆ ಯಾವತ್ತೂ ಮನುಷ್ಯ ತನ್ನ ಉದ್ಯೋಗ, ತನ್ನ ವ್ಯವಹಾರ, ತನ್ನ ಕೆಲಸ ಕಾರ್ಯ ತನಗೆ ಬೇಕು ಬೇಡ ಎಂಬತಕ್ಕಂಥ ಹಂಬಲದಲ್ಲಿ ಯಾವತ್ತು ನಿಂತುಕೊಳ್ತಾನೆ, ಅಲ್ಲಿ ಅವನು ಕಾರ್ಮಿಕನಾಗೇ ಇರ್ತಾನೆ. ಇನ್ನು ಬೇಡ ಅನ್ನೋದು ಯಾವಾಗ, ಸಾಕು ಅನ್ನೋದು ಯಾವಾಗ, ಮಾತು ನಿಲ್ಲಿಸೋದು ಯಾವಾಗ? ಈ ಒಳಗಿರುವಂತಹ ಪ್ರಾಣ ಪಕ್ಷಿ ಹಾರಿ ಹೋದಾಗ. ಅಲ್ಲಿವರೆಗೂ ನಾವು ಕಾರ್ಮಿಕರೇ. ಹಾಗಾಗಿ ಪ್ರತಿಯೊಬ್ಬರೂ ಕಾರ್ಮಿಕ ಎಂಬತಕ್ಕಂತಹ ಮನಸ್ಸಲ್ಲಿ ಎಲ್ಲೋ ಒಂದಷ್ಟು ಜನ ನೋವು ತಿನ್ನೋರಿದ್ರಲ್ಲ, ಇವತ್ತು ಆ ನೋವನ್ನು ದೂರ ಮಾಡಿಕೊಳ್ಳಿ. ಯಾಕೆಂದರೆ ಒಂದಷ್ಟು ಜನಕ್ಕೆ ಏನಪ್ಪ ಅಂದರೆ, ಕಾರ್ಮಿಕರು ನಮ್ಮ ಹಣೆ ಬಾರ, ನಾವೇ ಕೆಲಸ ಮಾಡಬೇಕು, ನಮ್ಮ ಬದುಕಿದು, ನಮ್ಮ ಜೀವನ ಇದು, ನಮಗಂತ ಒಂದು ದಿವಸ ಇದೆಯಲ್ಲ ಅಂತ. ನಿಮಗಂತಲ್ಲ, ಇಡೀ ಸೃಷ್ಟಿಗೆ ಒಂದು ದಿವಸ, ಇಡೀ ಸೃಷ್ಟಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಒಳ್ಳೆಯದಾಗಲಿ, ಶುಭವಾಗಲಿ, ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ. ಒಳ್ಳೆಯದಾಗಲಿ ಅಂದರೆ ಹೇಗೆ, ನಿಮ್ಮ ಅಕೌಂಟಿಗೆ ಬಂದು ಒಂದಷ್ಟು ದುಡ್ಡು ಬೀಳಲಿ ಅಂತಲ್ಲ. ಒಳ್ಳೆಯದಾಗಲಿ ಅಂದರೆ ಕುಟುಂಬದಲ್ಲಿ ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ನಗುಮುಖದಿಂದ ತುಂಬಿರಲಿ ಎಂಬತಕ್ಕಂಥದ್ದು, ಆ ನಗುಮುಖವನ್ನು ದಯಪಾಲಿಸೋ ಭಗವಂತ ಎಂಬತಕ್ಕಂಥದ್ದಕ್ಕೆ ಒಳ್ಳೆಯದಾಗಲಿ ಎಂಬತಕ್ಕಂಥ ಪದದ ಅರ್ಥ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರ ಇವತ್ತು ಕಾರ್ಮಿಕರ ದಿನಾಚರಣೆ. ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. 5ನೇ ತಾರೀಕು ದಿನ ವಿಶೇಷತೆ ಅನ್ನೋದಕ್ಕಿಂತ 5ನೇ ತಾರೀಕು ಬಗ್ಗೆ ಹೇಳ್ತಾ ಇದ್ದೇನೆ. ಇವತ್ತು ಪ್ರಾರಂಭ ದಿನ. 5ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ಬೀಳುತ್ತೆ. ಶುಕ್ರವಾರ ಹುಣ್ಣಿಮೆ ಯಾರ್ಯಾರ್ದು ಸ್ವಾತಿ ನಕ್ಷತ್ರ ಇದೆ, ಸ್ವಾತಿ ನಕ್ಷತ್ರ ತುಲಾರಾಶಿ, ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು 5ನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ನಿಮ್ಮ ರಾಶಿ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂತಹ ಆಸ್ಥಾನ, ಅವತ್ತಿನ ದಿವಸ ನಡೀತಕ್ಕಂತಹ ಒಂದಷ್ಟು ಪ್ರಕ್ರಿಯೆಗಳು, ನಭೋಮಂಡಲದಲ್ಲಿ ನಡೀತಕ್ಕಂತಹ ಒಂದಷ್ಟು ಕೌತುಕ, ಇದರಿಂದ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ, ಸ್ವಾತಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಬುದ್ಧ ಪೌರ್ಣಮಿ ಬಹಳ ಚೆನ್ನಾಗಿದೆ. ಶುಕ್ರವಾರ ದೇವಿಯ ಉಪಾಸನಕ್ಕೆ ಬಹಳ ವಿಶೇಷವಾಗಿದೆ. ಎಷ್ಟೇ ಆದರೂ ದೇವಿ ಆರಾಧನೆಯಲ್ಲಿ ಚಂದ್ರನಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಿದೆ. ಆದರೆ ಹುಣ್ಣಿಮೆ ಗ್ರಹಣ ಕಾಲವಾದ್ದರಿಂದ ಭಾಳಷ್ಟು ಎಚ್ಚರಿಕೆ ಬೇಕಾಗಿದೆ. ಈ ಪ್ರಕಾರವಾಗಿರ್ತಕ್ಕಂಥ ಗ್ರಹಣ ಸುಮಾರು ವರ್ಷಗಳ ಹಿಂದಿತ್ತು.
ಹಾಗೆ ಇಂಥ ಗ್ರಹಣವನ್ನು ಮುಂಬರ್ತಕ್ಕಂಥ ಸುಮಾರು ವರ್ಷಗಳ ದಾಟದಲ್ಲೇ ಸಿಗುತ್ತೆ. ಆದರೆ ಗ್ರಹಣ ಎಂಬತಕ್ಕಂಥ ಪದದಲ್ಲಿ ಸಾಕಷ್ಟು ಮೂಲಾರ್ಥವಿದೆ. ಮೊನ್ನೆ ನಡೆದಂಥ ಗ್ರಹಣಕ್ಕೂ ಇವತ್ತು ನಡೀತಕ್ಕಂಥ ಅಂದರೆ ಈ ಚಂದ್ರಗ್ರಹಣಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಸೂರ್ಯಗ್ರಹಣದಂದು ನೀವೆಲ್ಲರೂ ಸಹಿತ ಭಾಳ ವಿಶೇಷವಾಗಿ ತಂತ್ರಸಾರವನ್ನು ಮಾಡಿದ್ರಿ. ಸೂರ್ಯಗ್ರಹಣದಲ್ಲಿ ಮಾಡಿರತಕ್ಕಂಥ ತಂತ್ರಸಾರ, ಆ ತಂತ್ರಸಾರದಿಂದ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಕಪ್ಪನ್ನು, ರಕ್ಷೆಯನ್ನು ಪ್ರತಿನಿತ್ಯ ಹಚ್ಕೊಳ್ತಾ ಇದ್ದೀರಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಯಾಗುತ್ತೆ. ಆದರೆ ಆವತ್ತು ನೀವು ತಯಾರು ಮಾಡಿರ್ತಕ್ಕಂತಹ ಪದಾರ್ಥ ಅಂದರೆ ಆ ಒಂದು ಕಪ್ಪು ಅಥವಾ ವಿಶೇಷವಾಗಿರ್ತಕ್ಕಂಥ ಆ ರಕ್ಷೆಯ ಫಲ ಎಲ್ಲಿವರೆಗೂ ಬರ್ತಕ್ಕಂಥ 5ನೇ ತಾರೀಕುವರೆಗೂ ಮಾತ್ರ. ಅದಾದ ಮೇಲೆ ನೀವೇನೇ ಶ್ರಮಿಸಿದ್ರೂ, ಎಷ್ಟೇ ಬೆಲೆ ಬಾಳುವ ವಸ್ತು ಅದರಲ್ಲಿದ್ದರೂ ಅದು ಶಕ್ತಿ ಕಳ್ಕೊಳ್ಳುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಯಾವುದೇ ಗ್ರಹಣದಿಂದ ಗ್ರಹಣಕ್ಕೆ ಬರುವಷ್ಟರೊಳಗೆ ಮಾತ್ರ ನೀವು ಸಿದ್ಧಿಪಡಿಸ್ಕೊಳ್ಬೇಕು, ನೀವು ತಯಾರು ಮಾಡ್ಕೋಬೇಕಾಗಿರೋ ವಸ್ತುಗಳು ಅಂತ. ಒಂದು ಗ್ರಹಣದಿಂದ ಮತ್ತೊಂದು ಗ್ರಹಣದ ಮಧ್ಯದಲ್ಲಿ ಆ ಕೆಲಸ ಯಥೇಚ್ಛವಾಗಿ ನಡೆಯುತ್ತೆ. ಗ್ರಹಣ ಅಂತ ಬಂದಾದ ನಂತರ ನೀವು ಹಿಂದೆ ತಯಾರು ಮಾಡಿರ್ತಕ್ಕಂಥ ಪದಾರ್ಥಗಳ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಅದಕ್ಕಾಗಿ ಮೊನ್ನೆ ಸೂರ್ಯಗ್ರಹಣ ಕಾಲದಲ್ಲಿ ನಾನು ಹೇಳಿದ್ದೆ, ಚಿಕ್ಕದಾಗಿ ಚುಟುಕಾಗಿ ಸಣ್ಣದಾಗಿ ತಯಾರು ಮಾಡ್ಕೊಳ್ಳಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ವೇಸ್ಟ್ ಆಗಿಬಿಡುತ್ತೆ, ಹತ್ತಿರದಲ್ಲಿ ಇನ್ನೊಂದು ಗ್ರಹಣ ಇದೆ ಅಂತ. ಹಾಗೆ ಮುಂದೆ ಬರ್ತಕ್ಕಂತಹ ಚಂದ್ರಗ್ರಹಣ ಇನ್ನು 5 ದಿನ ಮಾತ್ರ ಇದೆ. 5 ದಿನದಲ್ಲಿ ಚಂದ್ರಗ್ರಹಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ. ಚಂದ್ರ ಮನಸ್ಕಾರಕ, ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನಗಳನ್ನು ದೂರ ಮಾಡ್ತಕ್ಕಂಥವನು. ಮಾತೃಕಾರಕ, ಮನೆಯಲ್ಲಿರ್ತಕ್ಕಂಥ ತಾಯಿಯ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥವನು, ಆ ಪ್ರೀತಿ ಪ್ರೇಮವನ್ನು ಹಂಚತಕ್ಕಂಥವನು. ಹಾಗೆ ಸದಾಕಾಲ ಪ್ರಸನ್ನತೆಯನ್ನು ಕೊಡ್ತಕ್ಕಂಥವನು. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ನಿಮಗೆ ಬೇಕಾದಂಥ ಶಾಂತಿ, ನೆಮ್ಮದಿ ಎಲ್ಲವನ್ನೂ ದಯಪಾಲಿಸ್ತಕ್ಕಂಥವನು ಚಂದ್ರ. ಪ್ರತಿನಿತ್ಯ ಬೆಳಗಿನಿಂದ ಸಂಜೆವರೆಗೂ ಸೂರ್ಯನ ಕಿರಣಗಳನ್ನು ನೋಡಿ ಸಂಜೆ ಆ ತಂಪನ್ನು ಅಪೇಕ್ಷೆ ಪಡ್ತಕ್ಕಂಥವರು ಒಬ್ಬಿಬ್ಬರಲ್ಲ, ಇಡೀ ಸೃಷ್ಟಿಯ ನಿಯಮವೇ ಆಗಿದೆ. ಪಶು ಪಕ್ಷಿ ಪ್ರಾಣಿಗಳಿಂದ ಮೊದಲುಕೊಂಡು ಮನುಷ್ಯನ ಸಂಕುಲನವೂ ಚಂದ್ರನಿಗೆ ತಲೆಬಾಗುತ್ತೆ. ಕಾರಣ ಚಂದ್ರ ತಂಪನ್ನು ಕೊಡ್ತಕ್ಕಂಥವನು. ಚಂದ್ರನ ಕೃಪೆಯಿಂದಲೇ ಎಲ್ಲವೂ ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು, ಮನಸ್ಸಿಗೆ ಮೃದವನ್ನು, ಉಲ್ಲಾಸವನ್ನು ಎಲ್ಲವನ್ನು ಸಹಿತ ಸಿದ್ಧಿಸ್ತಕ್ಕಂಥದ್ದು. ಅಂತಹ ಚಂದ್ರನಿಗೆ ಸಂಭವಿಸ್ತಕ್ಕಂಥ ಗ್ರಹಣದ ದೋಷ ಇನ್ನು ಮುಂಬರ್ತಕ್ಕಂಥ ಒಂದಷ್ಟು ರಾಶಿಗಳಿಗೆ ಈ ತೊಂದರೆ ಇದೆ. ಆದರೆ ಯಾವ್ಯಾವ ರಾಶಿಗಳವರು ನೀವು ಎಚ್ಚರಿಕೆಯಾಗಿರಬೇಕು ನೋಡಿ. ಗ್ರಹಣ ಬಂದಾಯಿತು, ಮೊನ್ನೆ ಸೂರ್ಯಗ್ರಹಣ ಆಯಿತು, ಗುರುಗಳು ಗ್ರಹಣ ಅಂತ ಹೇಳಿದ್ರು. ನಮ್ಮ ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆನೂ ಒಂದಷ್ಟು ಮಾಹಿತಿ ಕೊಟ್ಟರು. ನಮಗದರಿಂದ ಆಗಿದ್ದಿಲ್ಲ, ನಮಗಿಂದ ಏನೂ ತೊಂದರೆ ಆಗಲಿಲ್ಲ, ಅಥವಾ ನಮಗದರಿಂದ ಏನು ಲಾಭವೂ ಆಗಲಿಲ್ಲ ಅಂತ ಅನ್ನೋಂಥ ಮಾತಿದೆ. ಲಾಭವಿಲ್ಲ, ನಷ್ಟವಿಲ್ಲ, ಒಪ್ಕೊಳ್ಳೋ ಮಾತು. ಲಾಭ ಇಲ್ಲ, ನಷ್ಟ ಇಲ್ಲ. ನಿಮ್ಮ ಅಕೌಂಟಿಗೆ ಒಂದು 5 ಕೋಟಿ ಬರಲಿಲ್ಲ, ನಿಮ್ಮ ಅಕೌಂಟಿಂದ 5 ಕೋಟಿ ರೂಪಾಯಿ ಲಾಸ್ ಆಗಲಿಲ್ಲ. ಯಾಕೆಂದರೆ 5 ಕೋಟಿ ಇರಲಿ, 50 ರೂಪಾಯಿ ಅಕೌಂಟಲ್ಲಿ ಇರುತ್ತೋ ಇಲ್ವೋ ಪಾಪ ಕೆಲವು ಬಡವರಿಗೆ. ನಾನು ಹೇಳೋದು, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅನ್ನೋ ವಿಚಾರ ಅಲ್ಲ. ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸದಾಕಾಲ ನೆಮ್ಮದಿಯ ಬದುಕಿಗೆ ತೊಂದರೆ ಆಗಬಾರದು. ಅದಕ್ಕಾಗಿ ಒಂದಷ್ಟು ಪೂರ್ವಭಾವಿಯಾಗಿ ಹಿಂದಿನ ಋಷಿಮುನಿಗಳ ಕಾಲದಿಂದ ಏನು ಗ್ರಹಣದ ಮಾಹಿತಿಗಳಿದೆ ಅದನ್ನು ಆಧರಿತವಾಗಿ ನಮ್ಮ ನಡವಳಿಕೆಗಳನ್ನು ಎಚ್ಚರಿಕೆಯಿಂದ ನಡೀಬೇಕು ಎಂಬತಕ್ಕಂತಹದ್ದು ಒಂದೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಇಲ್ಲಿ ಮೌಢ್ಯವನ್ನು ತುಂಬತಕ್ಕಂಥದ್ದಲ್ಲ. ಒಂದಷ್ಟು ಜನ ಈ ಸಾಮಾನ್ಯಕ್ಕೆ ಏನಪ್ಪ ಅಂದರೆ ಆಡುವಂತಹ ಮಾತು, ಕೈಯಲ್ಲೊಂದು ಮೊಬೈಲು, ಮೌಢ್ಯ ತುಂಬೋ ಕೆಲಸನ ನೀವು ಮಾಡ್ತೀರಿ ಅಂತಕ್ಕಂಥ ಅವರ ವಾದವೂ ಇದೆ. ಮೌಢ್ಯ ತುಂಬುವಂಥ ಕೆಲಸವನ್ನು ಈ ಸೃಷ್ಟಿನಲ್ಲಿ ನಾವು ನೀವು ಮಾಡ್ತಕ್ಕಂಥದ್ದಲ್ಲ, ಯಾರೂ ಮಾಡಬೇಕಾದ್ದಿಲ್ಲ. ಕಣ್ಣಿಗೆ ಕಾಣುವಂಥ ಒಂದು ಚಿತ್ರೀಕರಣ ಇದೆ, ಕಣ್ಣಿಗೆ ಕಾಣ್ತಾ ಇದೆ. ಗ್ರಹಣ ಇದೆ ಎಂಬತಕ್ಕಂಥದ್ದು ನಾವು ನೀವು ಮಾತ್ರವಲ್ಲ, ಇಡೀ ಸೃಷ್ಟಿಯೇ ನಂಬುವಂಥ ರೀತಿ ಇದೆ. ಗ್ರಹಣ ನಮ್ಮ ಭಾರತಕ್ಕೆ ಕಾಣದಿರೇ ಇದೆ, ಒಪ್ಕೊಳ್ಳೋಣ. ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆಯೂ ನಾವು ಇಷ್ಟು ಚಿಂತನೆ ಮಾಡಬೇಕಾ? ಭಾರತಕ್ಕೆ ಕಾಣದಿದ್ದರೂ ಸೂರ್ಯ ಚಂದ್ರರಿರ್ತಕ್ಕಂಥದ್ದು ಒಬ್ಬೊಬ್ಬರೇ ಎಂಬತಕ್ಕಂಥದ್ದನ್ನು ನಂಬುವಂಥದ್ದು ನಾವಾದರೆ ಗ್ರಹಣ ಇದೆ ಅಂತಲೂ ನಾವು ನಂಬಲೇಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಚಂದ್ರ ಭಾರತಕ್ಕೆ ಬೇರೆ, ಹೊರದೇಶಕ್ಕೆ ಬೇರೆ ಅಲ್ಲ. ಅಥವಾ ಹೊರದೇಶದ ಸೂರ್ಯನಿಗೂ ನಮ್ಮ ಭಾರತದ ಸೂರ್ಯನಿಗೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತಿದ್ದರೆ ನಾವು ಹೇಳೋದು ಒಪ್ಕೊಳ್ಳೋಣ. ಆದರೆ ಸೂರ್ಯ ತನ್ನ ಪಥವನ್ನು, ಚಂದ್ರ ತನ್ನ ಪಥವನ್ನು, ಸೂರ್ಯ ಚಂದ್ರರು ಹಗಲು ರಾತ್ರಿ ಹೇಗೆ ಈ ಪ್ರಕ್ರಿಯೆ ಇದೆಯೋ ಅದೇ ಪ್ರಕಾರ ಗ್ರಹಣ ಅಂತಾದಾಗ ಗ್ರಹಣದಿಂದ ಉಂಟಾಗ್ತಕ್ಕಂಥ ಒಂದಷ್ಟು ದೋಷಗಳು, ಲಾಭ ನಷ್ಟಗಳು ಎಲ್ಲವೂ ಕಾಣಿಸುತ್ತೆ. ಹಾಗಾಗಿ ವಿತಂಡವಾದಕ್ಕಾಗಲಿ
ಅಥವಾ ಮೌಢ್ಯದ ಬಗ್ಗೆ ಚಿಂತನೆ ಮಾಡ್ತಾ ಮೌಢ್ಯ ಎಂಬತಕ್ಕಂಥ ಪದವನ್ನು ಅರ್ಥ ಮಾಡಿಕೊಂಡು ಇರ್ತಕ್ಕಂಥ 4 ಜನ ಸರಿಯಾದ ಧರ್ಮ ಮಾರ್ಗವನ್ನು ಕೆಡಿಸಿ ಅವ್ರ ತಲೆ ಮೇಲೂ ಬಂಡೆ ಹಾಕುವಂಥ ಕಾಯಕವನ್ನು ಬಿಟ್ಟು ಸೃಷ್ಟಿಯಲ್ಲಿ ಹೇಗೆ ನಡೀತಿದೆ ಎಲ್ಲರೂ ಮುಂದೆ ಕಾಣಬೇಕು, ಮುಂದೆ ನಡಿಬೇಕು, ಹೆಜ್ಜೆಯನ್ನು ಮುಂದೆ ಹಾಕಬೇಕು. ಅದು ಯಶಸ್ಸಿನ ಹಾದಿ. ಇಲ್ಲ ಅವರೆಲ್ಲ ನಾವು ಮುಂದೆ ಹೆಜ್ಜೆ ಹಾಕ್ತಿದ್ದಾರೆ, ನಾವ್ಯಾಕೆ ಮುಂದಕ್ಕೆ ಹಾಕಬೇಕು, ನಾವು ಹಿಂದೆ ಹೆಜ್ಜೆ ಹಾಕ್ಕೊಂಡು ನಡೆಯೋಣ ಅಂದರೆ ಅದು ಮೂರ್ಖತನ. ಹಾಗಾಗಿ ಇಂತಹ ವಿತಂಡವಾದಗಳನ್ನು ಬಿಟ್ಟು ಗ್ರಹಣ ಎಂಬತಕ್ಕಂಥದ್ದು ನಿಮ್ಮ ಅನಿಸಿಕೆ, ನಿಮ್ಮ ಹಿರಿಯರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆನಂದ್ ಗುರೂಜಿಯವ್ರ ಮಾತಷ್ಟೇ ಫೈನಲ್ ಅಲ್ಲ, ಆನಂದ್ ಗುರೂಜಿಯವ್ರ ಮಾತು ಅಷ್ಟೇ ಕೊನೆಯಲ್ಲ, ಅಥವಾ ಆನಂದ್ ಗುರೂಜಿಯವ್ರು ಹೇಳಿದಾಗೆ ಅವ್ರನ್ನೇ ಫಾಲೋ ಮಾಡಿ ಅವ್ರು ಹೇಳಿದಂಗೆ ನಡ್ಕೊಳ್ಳಿ ಅಂತಲ್ಲ. ನಿಮ್ಮ ಹಿರಿಯರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅಜ್ಜಿ, ತಾತ, ತಂದೆ, ತಾಯಿ ಯಾರು ಹಿರಿಯರಿದ್ದಾರೆ ಅವರು ಗ್ರಹಣಗಳ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಸೈಂಟಿಫಿಕ್ ಆಗೂ ಪ್ರೂವ್ ಆಗಿರ್ತಕ್ಕಂಥದ್ದಿದೆ. ಗ್ರಹಣ ಕಾಲದಲ್ಲಿ ಬರಿಗಣ್ಣಿನಿಂದ ನೋಡಬೇಡಿ ಅಂತ ವಿಜ್ಞಾನಿಗಳು ಹೇಳೋದನ್ನು ಕೇಳ್ತೀರಿ. ಗ್ರಹಣ ಇದೆ ಎಂಬತಕ್ಕಂಥದ್ದನ್ನು ಜ್ಯೋತಿಷರು ಅಥವಾ ಗುರುಗಳು ಹೇಳಿದಾಗ ಅದನ್ನು ಮೌಢ್ಯ ಅಂತ ಹೇಳ್ತೀರಿ. ಒಂದಷ್ಟು ಜನದ ವಾದ ಇದು. ಹಾಗಾಗಿ ಏನೂ ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ಕೆಲವು ವಿಚಾರಗಳನ್ನು ಇಂಜೆಕ್ಷನ್ನು ಚುಚ್ಕೊಂಡು ಹಬ್ಬ ಅಂದರೆ ಮಾತ್ರ ಡಾಕ್ಟ್ರಿಗೆ ಕಾಸು ಕೊಡ್ತಕ್ಕಂಥದ್ದು. ಡಾಕ್ಟ್ರು ಮಾತ್ರೆ ಕೊಡ್ತಾರೆ ಅಂದರೆ ಶುಂಠಿ ಪೌಡರ್ ಕೊಡ್ತಾರೆ ಅಂತ ಕೊಡೋ ಮಾತ್ರೆ ದುಡ್ಡು ಯಾಕಪ್ಪ ಕೊಟ್ವಿ ಅಂತ ಚಿಂತನೆ ಮಾಡೋ ಜನ ನಾವಿಲ್ಲಿದ್ದೀವಿ. ಅದರಿಂದ ಇದೇನಾದರೂ ಅವ್ರವ್ರಿಗೆ ಬಿಟ್ಟು ವಿಚಾರ. ಆದರೆ ವಿಚಾರ ಎಂಬತಕ್ಕಂಥದ್ದೇನಿದೆ ಅದನ್ನು ಸ್ಪಷ್ಟೀಕರಿಸಬೇಕಾದ್ದು ನಮ್ಮ ಧರ್ಮ ಇದೆ. ಅದಕ್ಕಾಗಿ ಮುಂಬರ್ತಕ್ಕಂತಹ 5ನೇ ತಾರೀಕಿನ ಗ್ರಹಣ, ಶುಕ್ರವಾರದ ಗ್ರಹಣ, ಬಹಳ ಎಚ್ಚರಿಕೆ ಇರತಕ್ಕಂಥ ಗ್ರಹಣ, ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥ ಗ್ರಹಣ. ಜೊತೆಗೆ ಅವತ್ತು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಅವತ್ತಿನ ದಿವಸ ಬುದ್ಧ ಪೌರ್ಣಮಿ ಇರ್ತಕ್ಕಂಥದ್ದು, ವ್ಯಾಸ ಪೌರ್ಣಮಿ ಇರ್ತಕ್ಕಂಥದ್ದು, ಅಗ್ಗ ಹುಣ್ಣಿಮೆ ಅಂತ ಹೇಳ್ತಾರೆ, ಮತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ದರೂ ಗ್ರಹಣ ಪ್ರಕ್ರಿಯೆಯೂ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಜೋಪಾನವಾಗಿರಬೇಕಾದಂತಹದ್ದು ಧರ್ಮ. ಎಚ್ಚರಿಕೆ ವಹಿಸೋಣ. ಏಕೆಂದರೆ ಹಿರಿಯರು ಎಚ್ಚರಿಕೆ ವಹಿಸಿ ಅಂದಾಗ ನಾವು ಎಚ್ಚರಿಕೆ ವಹಿಸಬೇಕು. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಅಪ್ಪಿತಪ್ಪಿ ಯಾರಾದರೂ ಅಡ್ಡ ಬಂದರೆ 1 ನಿಮಿಷ ಕೂತ್ಕೊಂಡು ಹೋಗಿ ಅಂತ ಹೇಳ್ತಾರೆ ಹಿರಿಯರು. ಆಗ ಕೂತು ಹೋಗೋದು ಲಕ್ಷಣ. ಅಥವಾ ಮನೆಯಿಂದ ಆಚೆ ಹೊರಡುವಾಗ ಅಡುಗೆ ಮನೆಯಿಂದ ಒಂದು ಕೂಗು ಬರುತ್ತೆ, ಕಾಫಿ ಕುಡ್ಕೊಂಡು ಹೋಗಿ ಅಂತ. ಆ ಕ್ಷಣಕ್ಕೆ ನಿಮಗೆ ಕಾಫಿ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂದರೂ ಒಂದು ಸ್ವಲ್ಪ 1-2 ಡ್ರಾಪ್ ನೀರು, ಕನಿಷ್ಠ ಪಕ್ಷ 1 ಹನಿ ನೀರನ್ನಾದರೂ ನಾಲಿಗೆ ಮೇಲೆ ಹಾಕ್ಕೊಂಡು 1 ಸೆಕೆಂಡ್ ಕೂತು ಆಚೆ ಹೋಗೋದು ಉತ್ತಮ ಅಂತ. ಯಾಕೆಂದರೆ ಮುಂಬರ್ತಕ್ಕಂತಹ ದೋಷಗಳನ್ನು, ಮುಂದಾಗುವಂಥ ಅನಾಹುತವನ್ನು ತಪ್ಪಿಸ್ಲಿಕ್ಕಾಗಿ ಯಾವುದೋ ಒಂದು ಕಡೆ ನಿಮಗೆ ಇಂಡಿಕೇಟ್ ಆಗುತ್ತೆ, ಯಾವುದೋ ಒಂದು ಕಡೆ ಅದನ್ನು ನಿಮಗೆ ಹೇಳ್ತಿರ್ತಾರೆ, ವಿಚಾರವನ್ನು ಮುಟ್ಟಿಸ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಹೊರಡುವ ಸನ್ನಿವೇಶಕ್ಕೆ ಸರಿಯಾಗಿ ಅಂದರೆ ಇನ್ನೇನು ಹೊಸಲು ದಾಟ್ತೀವಿ ಅಂಥ ಸನ್ನಿವೇಶದಲ್ಲಿ ಯಾರಾದರೂ ಅಡ್ಡ ಬರ್ತಾರೆ ಅಂದರೆ ಬಂದಂತಹ ವ್ಯಕ್ತಿಗಳು ಹೇಗಿದ್ದಾರೆ ಅನ್ನೋದು ಚಿಂತನೆ ಮಾಡಿ ಮುನ್ನಡೆಯಿರಿ ಅಂತ ಮನೇಲಿರ್ತಕ್ಕಂಥ ಹಿರಿಯರು ಹೇಳ್ತಾರೆ. ಅವ್ರ ಮಾತು ತಪ್ಪಲ್ಲ. ಹಾಗೆ ಯಾವುದೇ ವಿಚಾರ ಆದರೂ ಕೆಲವಷ್ಟು ಶಕನಗಳಂತಿದೆ. ಆ ಶಕನಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಮೀರಿ ನಾವು ನಡಿತೀವಿ ಅಂದರೆ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ. ಅದಕ್ಕಾಗಿ ಎಚ್ಚರಿಕೆಯ ನಡೆ ಯಾವತ್ತಿಗೂ ಉತ್ತಮ, ಅದು ಶುಭ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತಿಯ ಪ್ರಾರ್ಥನೆ ಮಾಡಿದ್ದಾಯಿತು, ಗ್ರಹಣದ ಬಗ್ಗೆ ಮಾಹಿತಿ ಕೊಟ್ಟಾಯಿತು. ಇನ್ನು ಇವತ್ತಿನ ದಿನಚರಿಯನ್ನು ತಿಳಿಸ್ಬಿಡೋಣಲ್ವ? ಯಾಕೆಂದರೆ ಇವತ್ತಿನ ದಿನಚರಿಯನ್ನು ಬಹಳ ವಿಶೇಷವಾಗಿದೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಆದರೂ ವಿರಾಮದ ಸಮಯ ಬಂದಾಯಿತು, ಮಾತಾಡೋಣ. ತಿಳಿಸಮ್ಮ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನವನ್ನು ಪ್ರಾರಂಭವನ್ನು ಮಾಡೋಣ. ಇವತ್ತಿನ ದಿವಸ ಸೋಮವಾರ. ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಪ್ರತಿನಿತ್ಯದ ಕೆಲಸಗಳು ಸಾಗಬೇಕಂದ್ರೆ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ವರ್ಗದ ಜನಾಂಗವನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು. ಅಷ್ಟೇ ಒಂದು ಭಕ್ತಿಪೂರ್ವಕ ನಮನಗಳನ್ನು ಕೂಡ ನಾವು ತಲುಪಿಸಲೇಬೇಕು. ಯಾಕೆ ಅಂತ ಹೇಳೋದಾದರೆ ಇವತ್ತಿನ ದಿವಸ ವಿಶ್ವ ಕಾರ್ಮಿಕರ ದಿನಾಚರಣೆ. ಇವತ್ತಿನ ದಿವಸ ನಿಜಕ್ಕೂ ಎಷ್ಟು ಅದ್ಭುತವಾಗಿರ್ತಕ್ಕಂಥ ದಿನ ಅಂತ ಹೇಳೋದಾದರೆ, ಕಾರ್ಮಿಕರು ಎಂಬತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ನಾವೆಲ್ಲರೂ ಕೂಡ
ಒಂದು ಕ್ಷಣ ನಾವು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆ, ನಾವು ಓಡಾಡ್ತಕ್ಕಂಥ ಹಾದಿನಲ್ಲಿ ಸಾಕಷ್ಟು ಜನ ಮೂಗು ಮುರಿತಕ್ಕಂಥವ್ರು ತುಂಬ ಜನ ಇದ್ದಾರೆ. ಇವತ್ತಿನ ದಿವಸ ನಾವು ಓಡಾಡಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂಚೂರು ಧೂಳು ಬಂದರೆ ನಾವು ಬೈಕೊಳ್ತೀವಿ, ನಾವೇ ತಿಂದು ಆ ಕಸವನ್ನು ನಾವೇ ಹಾಕ್ತೀವಿ. ಇನ್ಯಾರೋ ಪಕ್ಕದಲ್ಲಿ ಆ ಕಸ ಹಾಕಿದ್ರೆ ನಾವೇ ಬೈಕೊಳ್ತೀವಿ, ಮತ್ತೆ ನೋಡಪ್ಪ ಎಂಥ ಜಾಗಕ್ಕೆ ಬಂದು ಹಿಂಗೆ ಕಸ ಹಾಕ್ತಾ ಇದ್ದಾರೆ ಅಂತೇಳಿ. ನಾವೇ ಅದೇ ಕೆಲಸನೇ ಮಾಡ್ತಾ ಇರ್ತೀವಿ, ನಮ್ಮ ಪರಿಸರವನ್ನು ನಾವೇ ಹಾಳು ಮಾಡ್ತೀವಿ. ಆದರೆ ನಾವೇ ಹಾಳು ಮಾಡಿರ್ತಕ್ಕಂಥ ಪರಿಸರವನ್ನು ಒಂದು ಚೂರೂ ಕೂಡ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತೀರಾ, ಕಾಯಕವೇ ಕೈಲಾಸ, ನಾನು ಮಾಡ್ತಕ್ಕಂಥ ಕೆಲಸವೇ ನನಗೆ ದೇವರು ಅಂತ ಹೇಳಿ ಒಂದು ಚೂರೂ ಕೂಡ ನೋವು ಮಾಡ್ಕೊಳ್ತೀರಾ. ಆ ಕೆಲಸವನ್ನೆಲ್ಲವನ್ನೂ ಕೂಡ ಮಾಡ್ತಾ ನಮ್ಮ ಪರಿಸರವನ್ನು ಶುದ್ಧಿಯಾಗಿಡ್ತಾ ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಒಂದಷ್ಟು ವಿಚಾರಗಳಲ್ಲಿ ನಾವು ಆಚೆ ಕಡೆ ಹಾಕ್ತಕ್ಕಂಥ ಗಲೀಜಾಗಲಿ, ಇಲ್ಲ ಅಂದರೆ ನಾವು ಕಸವನ್ನು ಹಾಕ್ತಕ್ಕಂಥದ್ದಾಗಲಿ, ತುಂಬ ಇನ್ನೂ ಹೇಳೋದಾದರೆ ನಾವು ಮಾರ್ಗ ಮಧ್ಯೆ ಹೋಗಬೇಕಾದ್ರೆ ಈಗ ಒಂದಷ್ಟು ಆ ಒಂದು ಉಗುಳ್ತಕ್ಕಂಥದ್ದಾಗಲಿ, ಇರತಕ್ಕಂಥ ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದಾಗಲಿ, ಅಲ್ಲಿ ಇನ್ನೇನೋ ಸುಂದರವಾಗಿರ್ತಕ್ಕಂಥ ಒಂದು ಸೃಷ್ಟಿಯಾಗಿರುತ್ತೆ, ಆಗ ತಾನೇ ಎಲ್ಲವೂ ಕೂಡ ಹೊಸದಾಗಿ ಬಂದಿರುತ್ತೆ, ಅದಕ್ಕೇನೋ ಒಂದು ಉಗಿಯೋದಾಗಲಿ ಅದೆಲ್ಲವನ್ನೂ ಕೂಡ ಮಾಡ್ತೀವಿ. ಅದನ್ನು ಕೂಡ ಬಾಯ್ಬಿಟ್ಟು ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿನಲ್ಲೂ ಕೂಡ ಅದೆಲ್ಲವನ್ನೂ ಕೂಡ ಮರೆತು ಅದೆಲ್ಲವನ್ನೂ ಕೂಡ ಶುದ್ಧಿಯಾಗಿಟ್ಟು ನಮ್ಮ ಪರಿಸರವೆಲ್ಲವನ್ನೂ ಕೂಡ ಶುದ್ಧಿಯಾಗಿಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಏನಾದರೂ ನಮ್ಮ ಪಕ್ಕದಲ್ಲಿ ಹಿಂಗೆ ಬಂದುಬಿಟ್ರೆ ನಾವು ಒಂದು ಸೆಕೆಂಡು ಮೂಗು ಮುರ್ಕೊಂಡು ಸೈಡ್ಗೆ ಹೋಗ್ಬಿಡ್ತೀವಿ. ನಾವು ಮಾಡ್ತಕ್ಕಂಥ ಕೆಲಸ ಎಷ್ಟು ನಿಜವಾಗ್ಲೂ ಮನಸ್ಸಿಗೆ ನೋವು ಉಂಟಾಗುತ್ತೆ ಅಂದರೆ ಅಷ್ಟು ನೋವು ಉಂಟಾಗುತ್ತೆ. ನಾವು ಇರ್ತಕ್ಕಂಥ ಜಾಗ ಕ್ಲೀನಾಗಿರಬೇಕು, ನಾವು ನಡೀತಕ್ಕಂಥ ಹಾದಿ ಕ್ಲೀನಾಗಿರಬೇಕು, ಎಲ್ಲವೂ ಕ್ಲೀನಾಗಿರಬೇಕು. ಆದರೆ ಆ ಕ್ಲೀನ್ ಮಾಡಬೇಕಾದ್ರೆ ಆ ಕ್ಲೀನ್ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾತ್ರ ನಮಗೆ ಬೇಡ. ಅವ್ರನ್ನ ನೋಡ್ತಕ್ಕಂಥ ರೀತಿ ಬೇರೆ, ಭಾವನೆಗಳು ಬೇರೆ. ನೋಡಿ, ಕಾರ್ಮಿಕರು ಅಂದರೆ ಒಂದು ಸಂದೇಶವನ್ನು ನಾನು ನಿಜವಾಗ್ಲೂ ಹೇಳ್ತೀನಿ, ಸಾಮಾನ್ಯ ಜನರಿಂದ ಮಾತ್ರ ಅಸಾಮಾನ್ಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತೆ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಾಮಾನ್ಯ ಜನರಿಂದ ಮಾತ್ರ ಅಸಾಮಾನ್ಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಂತೆ. ಯಾವುದಪ್ಪ ಅಸಾಮಾನ್ಯ ಕೆಲಸ? ಸಾಮಾನ್ಯ ಜನರು ಯಾವುದು? ಇವತ್ತಿನ ದಿವಸ ನಾವು ದುಡ್ಡು, ಕಾಸು, ಆಸ್ತಿ, ಅಂತಸ್ತು ಎಲ್ಲವನ್ನೂ ಇಟ್ಕೊಂಡಿರೋರು ಬರಲಿ ಒಂದು ಸೆಕೆಂಡ್ ಎಲ್ಲವನ್ನೂ ಕೂಡ ಬಿಟ್ಟು ನಾನು ಅನ್ನೋದನ್ನು ಬಿಟ್ಟು ಪರ್ಕೆನ ಇಟ್ಕೊಂಡು ರೋಡಲ್ಲಿ ಬಂದು ಕಸ ಗುಡಿಸ್ಲಿ ಮಾಡ್ತಾರಾ? ಮಾಡೋದಿಲ್ಲ. ಆದರೆ ಪ್ರತಿನಿತ್ಯದ ಬದುಕು, ಪ್ರತಿನಿತ್ಯದ ಕಾಯಕ, ಆ ಕ್ಷಣ ಅವತ್ತಿನ ದಿವಸ ನಾವೇನು ದುಡಿತೀವೋ ಅದೇ ನಮ್ಗೆ ಆಹಾರ, ಅದೇ ನಮ್ಗೆ ಶಕ್ತಿ, ಅದನ್ನು ನಂಬಿ ಬದುಕ್ತಕ್ಕಂಥವ್ರು ನಾನು ನನ್ನದು ಪ್ರತಿಯೊಂದನ್ನು ಕೂಡ ತ್ಯಜಿಸಿ, ಯಾಕೆ ಅವ್ರಿಗಿರೋದಿಲ್ವಾ ನಾನು ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು ಅಂಥೇಳಿ, ಯಾಕೆ ಅವ್ರಿಗಿರೋದಿಲ್ವಾ ನಾನು ಒಳ್ಳೆ ಐಷಾರಾಮಿ ಕಾರಲ್ಲಿ ಓಡಾಡಬೇಕು ಅಂಥೇಳಿ, ಅವತ್ತಿನ ದಿವಸ ಅವರ ಬಟ್ಟೆನ ಹಾಕೊಂಡು ಒಂದು ಬಸ್ ಹತ್ತಿದ್ರೂ ಕೂಡ ಬಸ್ಸಲ್ಲಿ ನಮ್ಮ ಪಕ್ಕದಲ್ಲಿ ಕೂಡಿಸ್ಕೊಳ್ಳೋಕ್ಕೂ ಕೂಡ ನಾವು ಯೋಚನೆಯನ್ನು ಮಾಡ್ತೀವಿ. ಅಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ನಾವು ಯಾರೂ ಕೂಡ ಅವರನ್ನು ಕೀಳಾಗಿ ನೋಡಬಾರ್ದು. ಯಾಕೆಂದರೆ ನಾವು ಮಾಡೋಕ್ಕಾಗದೇ ಇರೋದನ್ನು ಅವ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾವು ಮಾಡೋಕ್ಕಾಗದೇ ಇರೋದನ್ನೇ ಅವ್ರು ಮಾಡ್ತಾ ಇದ್ದಾರೆ. ಆ ಬಿಸಿಲಿನ ತಾಪಮಾನ, ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಎಂತಹ ಸಮಯದಲ್ಲಾದ್ರೂ ಕೂಡ ಅವರ ಕೆಲಸಗಳಿರಲಿ, ಅವರ ಆಸೆ ಆಕಾಂಕ್ಷೆಗಳೆಲ್ಲವನ್ನೂ ಬಿಟ್ಟು ಬೆಳಗ್ಗೆ ಬಂದು ಮನೆ ಬಾಗಿಲಿಗೆ ಬಂದು ಕಸವನ್ನು ತೊಗೊಂಡು ಹೋಗಿ ಅದನ್ನು ಎಲ್ಲೋ ಒಂದು ಕಡೆ ದೂರದಲ್ಲಿ ಹಾಕಿ ನಿಮ್ಮ ಮನೆಯ ಸುತ್ತಮುತ್ತ ವಾತಾವರಣ ಎಲ್ಲವನ್ನು ಕೂಡ ಸ್ವಚ್ಛವಾಗಿಡ್ತಾರೆ. ಅವರನ್ನು ನಾವು ಮೊದಲನೇದಾಗಿ ಗೌರವಿಸಬೇಕು. ಇನ್ನು ಫ್ಯಾಕ್ಟ್ರಿಗಳಲ್ಲಿ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ನಿಜವಾಗ್ಲೂ ಹೇಳಬೇಕಂದ್ರೆ ಆ ಕಬ್ಬಿಣದ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವು ನಿಜವಾಗ್ಲೂ ಸ್ಮರಿಸಲೇಬೇಕು. ಯಾಕೆಂದರೆ ಆ ಒಂದು ಬಿಸಿಯ ಶಾಖ ಇವತ್ತಿನ ದಿವಸ ನಾವು ಇನ್ನೆಲ್ಲೆಲ್ಲ ಉಪಕರಣಗಳನ್ನು ನೋಡ್ತಾ ಇದ್ದೇವೆ. ಎಷ್ಟೆಲ್ಲ ಇವಾಗ ಮನೆ ಕಟ್ಟಬೇಕು ಅಂದರೆ ಒಂದು ಕಂಬಿ ಬೇಕು. ಆ ಒಂದು ಕಂಬಿಯನ್ನು ನಾವು ತಯಾರು ಮಾಡಬೇಕಂದ್ರೆ ಅಷ್ಟು ಗುಣಮಟ್ಟದ ಒಂದು ಕಂಬಿಯನ್ನು ತಯಾರು ಮಾಡಬೇಕಂದ್ರೆ, ಅಷ್ಟು ದಪ್ಪನಾಗಿರ್ತಕ್ಕಂಥ ಒಂದು ಕಂಬಿಯನ್ನು ತಯಾರು ಮಾಡಬೇಕಂದ್ರೆ ಅದನ್ನು ಬಿಸಿ ಮಾಡಿ, ಅದನ್ನು ಬೆಂಡ್ ಮಾಡಿ, ಅದರಲ್ಲಿರ್ತಕ್ಕಂಥ ಬೆಂಡನ್ನು ತೆಗೆದು, ಕೆಟ್ಟ ಅಂಶಗಳನ್ನು ತೆಗೆದು ಒಂದು ಕಂಬಿಯನ್ನು ಆಚೆ ತೊಗೊಂಡು ಬರ್ಬೇಕಂದ್ರೆ ಇವತ್ತಿನ ದಿವಸ ಎಲ್ಲವೂ ಕೂಡ ಮಿಷಿನ್ನೇ. ಎಷ್ಟೇ ಮಿಷಿನ್ ಆದ್ರೂ ಕೂಡ ಅಲ್ಲಿ ಜನರ ಅವಶ್ಯಕತೆ ಇದ್ದೇ ಇರುತ್ತೆ. ಮ್ಯಾನ್ ಪವರ್ ಬೇಕೇ ಬೇಕು, ಅಂದರೆ ಮನುಷ್ಯನ ಶಕ್ತಿ ಬೇಕೇ ಬೇಕು. ಆ ಕ್ಷಣ ನಾವು ಹೋಗಿ ನಿಂತ್ಬಿಟ್ಟು ಅಲ್ಲಿ ಕಂಬಿಯನ್ನು ಸರಿಸ್ತಕ್ಕಂಥದ್ದಾಗಲಿ, ಆ ಒಂದು ಬಿಸಿಯ ಶಾಖದಲ್ಲಿ ಕೆಲಸ ಮಾಡ್ಲಿಕ್ಕಾಗಲಿ ಆಗುತ್ತಾ? ಇಲ್ಲ. ಆದರೆ ಎಲ್ಲವನ್ನೂ ಕೂಡ ಬಿಟ್ಟು ಇವತ್ತಿನ ದಿವಸ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ, ಅವ್ರಿಗೋಸ್ಕರ ಆ ಒಂದು ಬಿಸಿಯಲ್ಲಿ ನೊಂದು ಬೆಂದು ಕಾರ್ಮಿಕರು ಇವತ್ತಿನ ದಿವಸ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಸ್ಮರಿಸಲೇಬೇಕು. ಇದ್ರ ಜೊತೆಗೆ ಹಾಗುರುಗಳೇ, ಶ್ರೀನಿವಾಸ್, ಮನೆಯಲ್ಲಿ ಬೆಳಿಗ್ಗೆ ಬರಬೇಕಾದ್ರೆ ಹಾಲು ಯಾರು ಕೊಟ್ರಪ್ಪ? ಹೌದು ಹೌದು, ಒಂದು ಲೋಟ ಹಾಲು ಬೇಕಾದರೆ ಹೌದು, ಇವ್ರು ರೆಡಿಯಾಗೋ ಅಷ್ಟೊತ್ತಿಗೆ ಕೈ ತಂದು ಕೊಟ್ರಲ್ಲ ಇವರಮ್ಮ. ಹೌದು ಗುರುಗಳೇ, ಅವರು ದೊಡ್ಡ ಕಾರ್ಮಿಕರು, ಅದಂತೂ ನಿಜ. ಅದಕ್ಕೆ ಇಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಒಬ್ಬರಿಗೆ ಮೀಸಲಾಗಿಡೋದಕ್ಕೆ ಆಗೋದೇ ಇಲ್ಲ. ಹೌದು,
ಮೇಲೊಬ್ಬ ಇದ್ದಾನೆ ಮಾಲೀಕ, ಅವನಷ್ಟೇ ಮಾಲೀಕ. ಹೌದು, ನಾವೆಲ್ಲರೂ ಕಾರ್ಮಿಕರೇ. ಈಗ ಬಂದಲ್ಲ ಪದ, ಈ ಪದ ಅಷ್ಟೇ ಬೇಕು ನನಗೆ. ಹೌದು, ಈ ವೇದಿಕೆಗೆ ಅದು ಸೂಕ್ತ. ನಾವೆಲ್ಲರೂ ಕಾರ್ಮಿಕರೇ. ನಾವೆಲ್ಲರೂ ಕಾರ್ಮಿಕರಾಗಿದ್ದು, ಹೌದು, ನಮ್ಮ ಮಾಲೀಕನ ಮಾತನ್ನು ನಾವು ಅನುಸರಿಸ್ತಾ ನಡೆದ್ರೆ ಹೌದು, ಅದು ಇವತ್ತಿನ ದಿನಕ್ಕೆ ಸಂಪೂರ್ಣವಾದಂತಹ ವರ್ಚಸ್ಸು ಫಲವನ್ನು ಕೊಡುತ್ತೆ. ಹೌದು, ಅದು ಬಹಳ ಮುಖ್ಯ. ಹೌದು. ಯಾಕೆಂದ್ರೆ ನೀವು ಒಬ್ಬೊಬ್ಬರನ್ನ ಡಿವೈಡ್ ಮಾಡ್ತಾ ಹೋದ್ರೆ ನನ್ನ ಸಮಯ ಸಾಕಾಗಲ್ಲ. ನನಗೆ 9:30 ಸಮಯ ಇದೆ. ಹೌದೌದು ಗುರುಗಳೇ. ಆದರೆ ಒಂದು ಸತ್ಯಾಂಶ, ಇಲ್ಲಿ ನೀನೂ ಕಾರ್ಮಿಕನಾದ್ರಿಂದ ಹೌದು, ಕಾರ್ಮಿಕರೆಲ್ಲರಿಗೂ ಶುಭವಾಗ್ಲಿ ಎಂಬತಕ್ಕಂತಹ ಪದವಷ್ಟೇ ಪ್ರಧಾನ. ಹೌದು, ಹೌದು, ಒಳ್ಳೇದಾಗ್ಲಿ. ಇನ್ನ ಪಂಚಾಂಗ ಬಂದು, ಯಾಕೆಂದ್ರೆ ನನ್ನ ಅಭಿಮಾನಿಗಳು ರಾಶಿಫಲ, ಯಾಕೆಂದ್ರೆ ಮುಂಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಮತ್ತೊಂದು ಗ್ರಹಣ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಆಗಮಿಸ್ತಾ ಇದೆ ಚಂದ್ರಗ್ರಹಣ. ಚಂದ್ರ ಸದಾಕಾಲ ತಂಪನ್ನೇ ಕೊಡ್ತಕ್ಕಂಥವನು, ಯಶಸ್ಸನ್ನು ಕೊಡ್ತಕ್ಕಂಥವನು, ಮನಸ್ಸಿಗೆ ಆನಂದವನ್ನು ಕೊಡ್ತಕ್ಕಂಥವನು. ಆನಂದವನ್ನು ಕೊಡ್ತಕ್ಕಂತಹ ಗ್ರಹಣ ಅಂದರೆ ಆನಂದವನ್ನು ಕೊಡ್ತಕ್ಕಂಥ ಚಂದ್ರನಿಗೂ ತಪ್ಪಿದ್ದಲ್ಲ ಈ ಗ್ರಹಣ. ಆದ್ದರಿಂದ ಗ್ರಹಣ ಕಾಲದ ಪ್ರಕ್ರಿಯೆಗಳು, ಗ್ರಹಣ ಕಾಲದ ಎಚ್ಚರಿಕೆಗಳು, ಗ್ರಹಣ ಕಾಲದ ಒಂದಷ್ಟು ಸೂಕ್ಷ್ಮತೆಯ ಆ ರಹಸ್ಯಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿ ಹೇಳಬೇಕಾಗಿದೆ. ಗ್ರಂಥಗಳಲ್ಲಿ ಏನು ಆಧಾರ ಇದೆಯೋ ಅದನ್ನಷ್ಟೇ ನಾವು ಮಾತಾಡುವಂಥದ್ದಿದೆ. ಅದಕ್ಕಾಗಿ ಸಮಯವನ್ನು ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು. ಇರಲಿ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 1/5/2023 ಸೋಮವಾರ ಏಕಾದಶಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಪುಬ್ಬ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಜೊತೆಗೆ ಇವತ್ತು ಬೃಹಸ್ಪತಿ ಜಯಂತಿ ಇದೆ. ಇವತ್ತು ಬೃಹಸ್ಪತಿ ಜಯಂತಿ ಆದ್ದರಿಂದ ಗುರುವಿನ ಅಥವಾ ಗುರುಗ್ರಹವನ್ನು ಪ್ರಾರ್ಥನೆ ಮಾಡತಕ್ಕಂಥ ದಿನ. ಕನಕವರ್ಣಂ ಕನಕಮಾಲ್ಯಾಂಬರಧರಂ ಕನಕಾಂಧಾನುಲೇಪನಂ ಕನಕಾಶ್ವ ಕನಕಶ್ಚತ್ರಧ್ವಜರತಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣಿಂ ಗುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸಭಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯರ್ದೇವತಾ ಸಹಿತಂ. ಉತ್ತರ ದಿಗ್ಭಾಗೆ ಬೃಹಸ್ಪತಿ ಉತ್ತರದಲ್ಲಿ ಇರ್ತಕ್ಕಂಥವನು. ಗುರುವಿನ ಅನುಗ್ರಹ ಇದ್ದರೆ, ಗುರುಬಲ ಇದ್ದರೆ ಎಲ್ಲವೂ ಸಾಧ್ಯ. ಅಂತಹ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಬೃಹಸ್ಪತಿ ಜಯಂತಿ ಇರತಕ್ಕಂತಹ, ಗುರು ಜಯಂತಿ ಇರತಕ್ಕಂಥ ಇವತ್ತಿನ ದಿನ ಎಲ್ಲರೂ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಹಾಗೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಬೃಹಸ್ಪತಿ ಜಯಂತಿ. ಪ್ರತಿಯೊಬ್ಬರೂ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಆದಿತ್ಯಾದಿ ನವಗ್ರಹ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡಿ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಕ ರಾಶಿಫಲ ಪ್ರಾರಂಭ ಮಾಡಿ. ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಪ್ರತಿನಿತ್ಯ ಹೇಳ್ಕೊಳ್ಳೇಬೇಕು. ಹೇಳೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಜೊತೆಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿರುತ್ತೆ. ಕೆಲವಷ್ಟು ದೇವತೆಗಳ ಹೆಸರನ್ನ, ದೇವರುಗಳ ಹೆಸರನ್ನ, ಗ್ರಹಗಳ ಹೆಸರನ್ನ, ನಕ್ಷತ್ರದ ಹೆಸರುಗಳನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಜನ್ಮ ನಕ್ಷತ್ರ ಯಾವುದು, ನಮ್ಮ ರಾಶಿ ಯಾವುದು, ನಾವು ಯಾವ ಲಗ್ನದಲ್ಲಿ ಹುಟ್ಟಿದ್ದೇವೆ, ಇದು ಬಹಳ ಮುಖ್ಯ. ಇದು ಜಾತಕ ಇರತಕ್ಕಂಥವರಿಗೆ. ನಿಮ್ಮ ತಂದೆ ತಾಯಿ ಸರಿಯಾದ ಸಮಯವನ್ನು ಮತ್ತು ಡೇಟು ದಿನಾಂಕವನ್ನು ಬರೆದಿಟ್ಟಿದ್ರೆ ನಿಮಗೆ ಇದಿಷ್ಟು ಸಿಗುತ್ತೆ. ಹಿಂದೆಲ್ಲ ಪಾಪ ವಯಸ್ಸಾಗಿರ್ತಕ್ಕಂಥವ್ರು ಅಂದರೆ ಹಿಂದಿನ ನಿಮ್ಮ ತಂದೆ ತಾಯಿ ಅಂದರೆ ಅವತ್ತಿನ ಕಾಲಧರ್ಮ ಹೇಗಿತ್ತು ಅಂದರೆ ಮಗು ಹುಟ್ಟಿದ ತಕ್ಷಣ ಡೇಟನ್ನು ಬರೆದಿಡುವಂಥದ್ದು ಇರಲಿಲ್ಲ. ಮಕ್ಕಳನ್ನು ಶಾಲೆ ಸೇರಿಸ್ಬೇಕಾದ್ರೆ ಅವರ ಬಲಗೈ ಎಡಗೈ ಅಂದರೆ ಬಲಗೈಯಿಂದ ತಲೆಯಿಂದ ಈ ಎಡಗೈ ಇರ್ತಕ್ಕಂಥ ಕಿವಿ ಮುಟ್ಟಿದೆ ಅಂದರೆ ಆ ಮಗು ಶಾಲೆಗೆ ಹೊರಡಕ್ಕೆ ವಯಸ್ಕರನಾಗಿದ್ದಾನೆ ಅಂತ ತಿಳ್ಕೊಳ್ಳೋಂಥ ಮಟ್ಟಕ್ಕೆ ಇರ್ತಿತ್ತು. ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆಗ ಅದನ್ನು ತಿಳ್ಕೊಳ್ಳೋ ಬೇರೆ ಕ್ರಮಗಳೇ ಇದೆ. ಇರಲಿ, ಕ್ರಮಗಳನ್ನು ತಿಳ್ಕೊಳ್ಳೋಣ. ಆದರೆ ಒಂದಂತೂ ಸತ್ಯ, ಆದಿತ್ಯಾದಿ ತಾವು ಯಾವ ರಾಶಿ ನನ್ನ ರಾಶಿ ಅಂತ ತಿಳ್ಕೊಂಡಿದ್ದೀರೋ ಆ ರಾಶಿಗಳಿಗೆ ಸಂಬಂಧಪಟ್ಟಂಗೆ, ರಾಶಿಗಳು ಮತ್ತು ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆದಿತ್ಯಾದಿ ನವಗ್ರಹಗಳನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ ಇರುತ್ತೆ. ಗಣಪತಿ ಪ್ರಾರ್ಥನೆ, ನವಗ್ರಹ ಪ್ರಾರ್ಥನೆ, ಕುಲದೇವರ ಅನುಗ್ರಹ, ಕುಲದೇವರ ಪ್ರಾರ್ಥನೆ, ಇದಿಷ್ಟನ್ನು ಪ್ರತಿನಿತ್ಯ ನೀವು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಪ್ರತಿನಿತ್ಯ ಹೇಳಿ, ಅದರಿಂದ ಒಳ್ಳೆಯ ಯಶಸ್ಸಿದೆ. ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ಇವತ್ತಿನ ದಿನ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಆಯಿತು. ದೇವಿಯ ಉಪಾಸನೆ ಆಯಿತು. ಇನ್ನು ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ, ಮೇಷಲಗ್ನ.
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಂಡಂತಹ ಒಂದು ಒಳ್ಳೆಯ ನಿಲುವು ಇವತ್ತು ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಬರ್ಬೋದು, ತಲೆ ಕೆಡಿಸ್ಕೊಳ್ಬೇಡಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನು ಆಲಿಸಿ, ಆದರೆ ಸರಿಯಾದ ಮಾರ್ಗದಲ್ಲಿಡಿರಿ. ನಿಮ್ಮ ಯಶಸ್ಸಿಗಾಗಿ, ನಿಮ್ಮ ಒಳಿತಿಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಸರಿಯಾದ ಮಾರ್ಗವನ್ನು ಸೂಚಿಸ್ತಿರ್ತಾರೆ. ಅವರ ಅನುಭವದ ಮಾತನ್ನು ಹೇಳ್ತಿರ್ತಾರೆ. ಅದನ್ನು ನೀವು ಪಾಲನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅದಲ್ಲದಿರ ಇವತ್ತಿನ ದಿವಸ ಸಾಧ್ಯವಾದರೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 2 ಗಂಟೆ 20 ನಿಮಿಷದವರೆಗೂ, 12ರಿಂದ 2:20 ಈ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಅನುಭವ ಇರತಕ್ಕಂಥವರ ಮಾತನ್ನು ಆಲಿಸಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಎಚ್ಚರಿಕೆ ನಡೆ ಇರಲಿ. ಯಾಕೆಂದರೆ ಇವತ್ತು ಎಲ್ಲವೂ ಶುಭ ಅಂತಲ್ಲ, ಅಥವಾ ಎಲ್ಲವೂ ಅಶುಭ ಅಂತಲ್ಲ. ಲಾಭ ನಷ್ಟಗಳ ಮಧ್ಯದಲ್ಲಿ ತಾವಿದ್ದೀರಿ. ಎಚ್ಚರಿಕೆ ಇರಲಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ, ರುದ್ರದೇವರ ದರ್ಶನ ಮಾಡ್ತಾ, ಅಂದರೆ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಬಂದು ತದನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತುಂಬೆ ಹೂವಾಗಲಿ, ಶ್ವೇತವರ್ಣದ ಪುಷ್ಪವಾಗಲಿ, ಅಥವಾ ಒಂದಿಷ್ಟು ಗೋಕ್ಷೀರ ಆಗಲಿ, ಇಂಥದ್ದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ನಡೆಸ್ತಕ್ಕಂಥದ್ದು, ಬಿಲ್ವಪತ್ರೆ ಮತ್ತು ತುಂಬೆ ಹೂವನ್ನು ಭಗವಂತನ ಅರ್ಚನಾ ಸಂಕಲ್ಪಕ್ಕೆ ಕೊಡ್ತಕ್ಕಂಥದ್ದು, ಅಲ್ಲಿ ನಡೆಸುವಂತಹ ಅರ್ಚನೆ ಆದಂಥ ಕೊಡ್ತಕ್ಕಂಥ ಮಹಾಪ್ರಸಾದ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ವೃಷಭ ರಾಶಿಯವರು ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿಯಿಲ್ಲದಂಥ ರೀತಿ ಇರುತ್ತೆ. ಅಧಿಕವಾದಂತಹ ಚಂಚಲತೆ ಸಾಕಷ್ಟು ಇರುತ್ತೆ. ಅರ್ಧ ತಲೆನೋವು ಬರ್ತಕ್ಕಂಥದ್ದು, ಬೆನ್ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ವಿಪರೀತ ನೋವು ಬರ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳು ಇವತ್ತು ಮಧ್ಯಾಹ್ನ ಸರಿಸುಮಾರು 1ರ ನಂತರ ಆಗ್ಬೋದು. 1 ಗಂಟೆಯಿಂದ 3:15ರವರೆಗೂ ಮಾತ್ರ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ತಾವು ಎಷ್ಟು ಎಚ್ಚರಿಕೆ ಆಗಿರ್ತೀರೋ ಅಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಷ್ಟಾರ್ಥ ಸಿದ್ಧಿಪಡಿಸ್ಕೊಳ್ಳುವಂತಹ ಈ ಶುಭ ದಿನದಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸರಿಸುಮಾರು ಮಧ್ಯಾಹ್ನ ಅಂದರೆ ಅಪರಾಹ್ನ ಕಾಲ 3 ಗಂಟೆ 40 ನಿಮಿಷದಿಂದ 4:15ರವರೆಗೂ 3:40ರಿಂದ 4:15 ಈ ಸಮಯದಲ್ಲಿ ಮಾತ್ರ ಜಾಗರೂಕರಾಗಿರಿ, ಎಚ್ಚರಿಕೆಯಿಂದಿರಿ. ಯಾವುದೇ ಕಮಿಟ್ಮೆಂಟ್ ಬೇಡ, ಯಾವುದೇ ಸೈನ್ ಹಾಕೋದು ಬೇಡ. ಈ ಸಮಯದಲ್ಲಿ ನೀವು ಏನೇ ವ್ಯವಹಾರ ಮಾಡಿದ್ರೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಸಮಸ್ಯೆ ತಂದುಕೊಳ್ಬೇಕಾಗತ್ತೆ. ಅದೇ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆಯಿರಿ. ಸಾಧ್ಯವಾದರೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಅಕ್ಕಿ ಮತ್ತು ಉದ್ದು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳು, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರದಲ್ಲಿ ಒಂದು ಶ್ವೇತವರ್ಣದ ವಸ್ತ್ರವನ್ನು, ಸಾಧ್ಯವಾದರೆ ಬಿಳಿಯ ಬಣ್ಣದ ಕರ್ಚೀಫನ್ನು ನಿಮ್ಮ ಪಾಕೆಟಲ್ಲೋ ನಿಮ್ಮ ಬ್ಯಾಗಲ್ಲೋ ಇಟ್ಕೊಳ್ಳುವಂಥದ್ದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಇವತ್ತಿನ ದಿವಸ ನೀವು ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಹರಿಯುವ ನೀರು, ಸಮುದ್ರ, ನೀರಿರ್ತಕ್ಕಂಥ ವಾತಾವರಣ ಅಥವಾ ನೀರು ಕುಡಿಬೇಕಾದ್ರೂ, ನೀರತ್ರ ಕೆಲಸ ಮಾಡಬೇಕಾದ್ರೂ ಭಾಳ ಜೋಪಾನ. ಕೆಲವರಿಗೆ ನೀರತ್ರ ನಾನಿಲ್ಲ, ಸಮುದ್ರದ ಹತ್ರ ನಾನಿಲ್ಲ, ಹರಿಯೋ ನೀರತ್ರ ಇಲ್ಲ, ಸುತ್ತಮುತ್ತ ಕೆರೆ ಬಾವಿ ಇಲ್ಲ, ಎಲ್ಲೂ ಇಲ್ಲದಿರತಕ್ಕಂಥದ್ದು. ಆದರೆ 1 ಲೋಟ ನೀರು ಕುಡಿಯುವಂಥ ಹದದಲ್ಲಿ ನೀರು ಕುಡಿದ್ರೆ ಅದು ಆರೋಗ್ಯಕರ. ಸಡನ್ನಾಗಿ ನೀರು ಕುಡಿದ್ರೆ ಅದು ನೆತ್ತಿಗತ್ತತ್ತೆ, ಅಲ್ಲಿಂದ ಸಮಸ್ಯೆ ತಂದುಕೊಳ್ತೀರಿ. ಅಂದರೆ ಮನುಷ್ಯನ ಗ್ರಹಗತಿಗಳು ಆಗುವಂಥ ವ್ಯತ್ಯಾಸ, ಬರುವಂಥ ದೋಷ ಹೇಗೂ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಆಗುವಂಥದ್ದನ್ನು ಹಾಗಲ್ಲ ಹೀಗೆ ಅಂತ ಆದಾಗ
ಚಿಕ್ಕದಾಗಾದರೂ ಅದರ ಪರಿಣಾಮ ಬೀಳುತ್ತೆ. ಅದರ ಬಗ್ಗೆ ಚಿಂತನೆ ಬೇಕಾಗಿದೆ. ಹಾಗೆ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು 2 ವಿಳೆದೆಲೆ ಅಡಿಕೆಯನ್ನು ಯಾವುದಾದ್ರು ಒಂದು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಹನುಮನ ಶ್ರೀರಕ್ಷೆ ಖಂಡಿತ ನಿಮ್ಮ ರಾಶಿ ಮೇಲೆ ಹೆಚ್ಚಿನ ಯಶಸ್ಸನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿಗೆ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಕಸಿಬಿಸಿ ಇದೆ. ಯಾವುದೇ ಕೆಲಸ ಮಾಡಲಿಕ್ಕೆ ಹೊರಟರು ಆಗುತ್ತೋ ಇಲ್ವೋ ಎಂಬತಕ್ಕಂಥದರ ಅಪನಂಬಿಕೆ ನಿಮಗಿದೆ. ನಿಮ್ಮ ಮನಸ್ಸು ಯಾವುದಕ್ಕೂ ಸಹಕರಿಸ್ತಾ ಇಲ್ಲ, ಯಾವುದನ್ನೂ ಸಹಿತ ಅಪೇಕ್ಷೆ ಪಡುವಂಥ ರೀತಿಯಲ್ಲಿಲ್ಲ. ಅಂದರೆ ಅಪೇಕ್ಷೆ ಪಟ್ಟಿದ್ದ ಕೆಲಸ ಆಗುತ್ತೋ ಇಲ್ಲೋ ಎಂಬತಕ್ಕಂಥರ ಅಂಜಿಕೆ ಇರೋದ್ರಿಂದ ಇವೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ಶಿವಮಂದಿರಕ್ಕೆ ಹೋಗಿ ಬನ್ನಿ, ಅಥವಾ ವಿಷ್ಣು ಸಹಸ್ರನಾಮವನ್ನು ಮಾಡಿ. ವಿಷ್ಣು ಸಹಸ್ರನಾಮವನ್ನು ನೀವು ಮಾಡಲಿಕ್ಕಾಗದಿದ್ದರೂ, ನೀವು ಅದನ್ನು ಉಚ್ಚರಿಸಲಿಕ್ಕಾಗದಿದ್ದರೂ ನಿಮ್ಮ ಕಿವಿಯಲ್ಲಿ ಅದನ್ನು ಆಲಿಸಿ. ವಿಷ್ಣು ಸಹಸ್ರನಾಮವನ್ನು ಅಥವಾ ಇವತ್ತಿನ ದಿವಸ ಪುರುಷ ಸೂಕ್ತವನ್ನು, ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪುರುಷ ಸೂಕ್ತವನ್ನು ಸಿಂಹರಾಶಿಯವರು ತಪ್ಪದಿರೇ ಇವತ್ತು ನಿಮ್ಮ ಕಿವಿಯಲ್ಲಿ ಅದನ್ನು ಆಲಿಸೋದ್ರಿಂದ, ಆ ಮಂತ್ರಗಳನ್ನು, ಆ ವಿಶೇಷವಾಗಿರುವ ಆ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಆಲಿಸೋದ್ರಿಂದ ತುಂಬ ಒಂದಷ್ಟು ದೋಷಗಳಿಂದ ದೂರ ಆಗಿ ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣ್ತೀರಿ. ಹಾಗೆ ಮುಂಬರ್ತಕ್ಕಂತಹ ದಿನಗಳು ನೋಡಿ, ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಹತ್ತಿರದಲ್ಲೇ ಇರತಕ್ಕಂಥ ಗ್ರಹಣ ಪ್ರಕ್ರಿಯೆಗೂ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಅದು ಒಂದು ಸೂಕ್ಷ್ಮ ಇರುತ್ತೆ, ಅದು ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಆದರೂ ಗ್ರಹಣ ಕಾಲದ ಅನುಷ್ಠಾನಗಳನ್ನು ಸಿಂಹರಾಶಿಯವರು ಈ ಬಾರಿ ನೀವು ಮಾಡ್ಕೊಳ್ಳುವಂಥದ್ದು ಬಹಳ ಹೆಚ್ಚಿನ ಯಶಸ್ಸನ್ನು ಕೊಡುತ್ತೆ. ಯಾಕೆಂದರೆ ಎಲ್ಲೇ ಹೋದರೂ ನಿಮಗೆ ಆದಂಥ ಒಂದು ರಾಜಗಾಂಭೀರ್ಯ ಇದೆ. ನೀವೆಲ್ಲೇ ಹೋದರೂ ಸಹಿತ ನಿಮ್ಮದೇ ಆದಂಥ ಒಂದು ಸ್ಥಾನಮಾನ ಇದೆ. ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಾನು ನಂದು ಎಂಬತಕ್ಕಂತಹ ಒಂದಷ್ಟು ವಿಶೇಷವಾದಂಥ ರೀತಿ. ಜೊತೆಗೆ ಸಮಯ ಸಮಾರಂಭಗಳಲ್ಲಿ, ಎಂತಹ ಸಭೆ ಸಮಾರಂಭಗಳಲ್ಲಾದರೂ ನಿಮಗಿರ್ತಕ್ಕಂಥ ಸ್ಥಾನಮಾನವನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಬಾರಿ ಸಂಭವಿಸ್ತಕ್ಕಂಥ ಚಂದ್ರಗ್ರಹಣದಲ್ಲಿ ಒಂದು ತಂತ್ರಸಾರವನ್ನು ನೀವು ಮಾಡಿಕೊಂಡ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ಸ್ವಲ್ಪ ಚಂಚಲತೆ ಇದೆ, ಮನಸ್ಸಲ್ಲಿ ಒಂದು ಆತಂಕ ಇದೆ, ಭಯ ಇದೆ. ಜೊತೆಗೆ ನನ್ನವರು ತನ್ನವರು ಅಂತಕ್ಕಂಥವ್ರು ಯಾರನ್ನು ನಂಬಿದ್ರೂ ಅವರು ನಮಗೆ ಎಲ್ಲೋ ಒಂದು ಕಡೆ ತೊಂದರೆ ಮಾಡ್ತಾರೇನೋ, ಏನೋ ಸಮಸ್ಯೆ ಆಗುತ್ತೇನೋ, ಸಮಸ್ಯೆಯಿಂದ ಬೇಗ ಹೊರಗಡೆ ಬರೋಕ್ಕಾಗುತ್ತೋ ಇಲ್ವೋ, ಈ ಪ್ರಕಾರವಾದಂತಹ ಅಸಮಾಧಾನದ ಸನ್ನಿವೇಶಗಳು ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆಯಾ ಕಾಲಕ್ಕೆ ಭಗವಂತ ಏನು ನಿರ್ಣಯಿಸ್ತಾನೋ, ಹೇಗಿರಬೇಕಾಗುತ್ತೋ ಹಾಗಿದ್ದರೆ ಸರಿ. ಆದರೆ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವರು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದಿಷ್ಟು ಮೌನದಿಂದ ಒಂದಿಷ್ಟು ರಹಸ್ಯಗಳನ್ನು ಮೇಂಟೈನ್ ಮಾಡಿ. ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆ ಎಲ್ಲರಿಗೂ ಗೊತ್ತಾಗಬೇಕು ಅಂತಿಲ್ಲ. ನೀವು ಹಾಕುವ ಹೆಜ್ಜೆನಲ್ಲೇ ಒಂದಿಷ್ಟು ರಹಸ್ಯವನ್ನು ನೀವು ಮೇಂಟೈನ್ ಮಾಡಿದ್ರೆ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿದಿರ ಒಂದಷ್ಟು ರಹಸ್ಯವಾಗಿ ತಾವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ತಾಯಿ ಶಂಕರಿಯೋ, ಬನಶಂಕರಿಯೋ ಅಥವಾ ದುರ್ಗಾದೇವಿಯೋ ಅಥವಾ ಗ್ರಾಮದೇವತೆಯನ್ನು ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಕೆಂಪು ವರ್ಣದ ಕುಂಕುಮವನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಂಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ರಕ್ತಚಂದನ ಅಥವಾ ಕೆಂಪು ವರ್ಣದ ಗಂಧವನ್ನು ತೆಗೆದು ಅದನ್ನು ಸ್ವಲ್ಪ ಹಣೆಗಚ್ಕೊಳ್ಳೋದ್ರಿಂದ ಯಾವುದೇ ದೋಷಗಳಿದ್ದರೂ, ಯಾವುದೇ ವ್ಯಕ್ತಿಗಳ ಒಂದಿಷ್ಟು ಆಕ್ರೋಶವಿದ್ದರೂ ಶಾಂತಿ ಸಮಾಧಾನವಾಗಿ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿ ಪರವಾಗಿಲ್ಲ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಾವು ಏನು ಶ್ರಮಿಸ್ತಿದ್ದೀರಿ ಅಥವಾ ಯಾವ ಚಿಂತನೆ ಮಾಡ್ತಿದ್ದೀರಿ ಖಂಡಿತ ಅದರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಕುಟುಂಬದ ಹಿರಿಯರ ಮಾತನ್ನು ಆಲಿಸಬೇಕು. ಎಲ್ಲ ಕಾಲದಲ್ಲೂ ಸಹಿತ ನಿಮಗೆ ಗೊತ್ತಿರೋದೇ ನಡೆಯುತ್ತೆ ಅಂತಲ್ಲ. ಮನೇಲಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ನಿಮಗಿನ್ನ ಅನುಭವಸ್ಥರಾಗಲಿ ಯಾರಾದರೂ ಹೇಳುವಂಥ ಮಾತನ್ನು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ತಾವು ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವಿದೆ. ಅದರ ಜೊತೆಗೆ ಇವತ್ತಿನ ದಿವಸ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಏನೇ ಇದ್ದರೂ ಇಲ್ದಿದ್ದರೂ ಇವತ್ತೇನಾದ್ರು ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಲೇಬೇಕು, ಮನೆಗೆ ವಸ್ತು ತೊಗೊಂಡು ಹೋಗಲೇಬೇಕು. ಅಂದರೆ ನಿಮ್ಮ ಮನಸ್ಸು ಆ ತರಹ ಒಂದು ಹಠವನ್ನು ನಡೆಸುತ್ತೆ. ಜೊತೆಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನೋವು, ಒಂದಷ್ಟು ಜನಕ್ಕೆ ಸೊಂಟದ ನೋವು, ಸೊಂಟ ನೋವು ಬರುತ್ತೆ, ಬೆನ್ನೋವು ಬರುತ್ತೆ. ಇವತ್ತಿನ ದಿವಸ ಅಷ್ಟು ಲಾಭ ಇರತಕ್ಕಂಥ ದಿನ ಅಲ್ಲ. ಆದರೂ ನಿಮ್ಮ ಗೃಹಸ್ಥಿತಿಗಳು ಮತ್ತು ನಿಮ್ಮ ನಕ್ಷತ್ರ ಪ್ರಕಾರ ಮತ್ತು ನೀವು ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಿ ಆ ಲಗ್ನಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಇವತ್ತು ಅನುಷ್ಠಾನದಲ್ಲಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ 2 ಕರಿಮೆಣಸನ್ನು ನಿಮ್ಮ ಪಾಕೆಟಲ್ಲೋ ನಿಮ್ಮ ಜೋಬಿಯಲ್ಲೋ ಇಟ್ಕೊಳ್ಳುವಂಥದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೆ ಮತ್ತಷ್ಟು ಸಹಾಯವಾಗುತ್ತೆ. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಲಕ್ಷ್ಮಿಯನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲಕವನ್ನು ಅಂದರೆ ಸಮಾಧಾನಕರವಾಗಿರ್ತಕ್ಕಂಥ ಅಂಶಗಳನ್ನೇ ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸಮಾಧಾನ ಇಲ್ಲದಿರ ರೌದ್ರವಾಗ್ತಕ್ಕಂಥದ್ದು, ಮುಂಗೋಪ ತಂದುಕೊಳ್ತಕ್ಕಂಥದ್ದು, ಮೂಗಿಂತುದಲ್ಲಿರ್ತಕ್ಕಂಥ ಕೋಪದಿಂದ ಏನನ್ನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆದಷ್ಟು ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಒಂದಷ್ಟು ವ್ಯತ್ಯಾಸಗಳಾಗೋದು ಸಹಜವೇ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಆಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅಲ್ಲೂ ಗ್ರಹಗಳಲ್ಲೇ ಮೊರೆ ಹೋಗ್ಬೇಕು ನಾವು. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸಹಿತ ಮುಂಬರ್ತಕ್ಕಂತಹ ಗ್ರಹಣದಲ್ಲಿ ಅಂದರೆ ಮುಂದಿನ ಚಂದ್ರಗ್ರಹಣಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ಅಲ್ಲಿವರೆಗೂ ಗ್ರಹಣ ಕಾಲದವರೆಗೂ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಭಗವತಿಯನ್ನು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನಿಂದ ಮುಂಬರ್ತಕ್ಕಂಥ ಗ್ರಹಣ ದೋಷ ದೂರ ಆಗಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರ್ ರಾಶಿಯಿಂದ ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ಹಲೋ. ಅವ್ರು ಟಿವಿ ನೋಡ್ತಾ ಇದ್ದಾರೆ. ಅವರು ಟಿವಿ ನೋಡ್ತಾ ಆ ಶಬ್ದವನ್ನು ನಮಗೆ ಆಲಿಸ್ತಾ ಇದ್ದಾರೆ. ಹಲೋ. ಅವರು ಟಿವಿಯಲ್ಲೇ ಮುಳುಗಿದ್ದಾರೆ. ಅದೇ ಇರಲಿ, ಆ ಕರೆ ಕಟ್ಟಾಗಿದೆ ಗುರುಜಿ. ಈಗ ಬೇರೆ ಕರೆ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿ ಸರ್. ಗುರುಜಿ ಹತ್ರ ಮಾತಾಡ್ಬೇಕು. ಖಂಡಿತ ಮಾತಾಡಿ. ನಿಮ್ಮ ಹೆಸರು? ಹಲೋ, ಕೇಳಿಸ್ತಾ ಗುರುಜಿ ಇದೆಯಾ? ನಮಸ್ಕಾರ. ನಮಸ್ತೆ ರಾಯರೇ, ಹೇಳಿ. ಹಲೋ ಗುರುಜಿ, ನನ್ನ ಬಗ್ಗೆನೇ ಮಾತಾಡ್ಬೇಕು. ಹೇಳಿಪ್ಪ. ಗುರುಜಿ, ನಮ್ಮ ಮಿಸಸ್ ತೀರ್ಕೊಂಡು 6 ವರ್ಷ ಆಯ್ತು. 6 ವರ್ಷ ಆಯ್ತು. ಈಗ ಮುಂದೆ ನನ್ನ ಜೀವನ ಏನ್ ಮಾಡ್ಬೇಕು? ಹಲೋ ಹಲೋ, ಮಾತಾಡಿ. ತಮಗೆ ಮಕ್ಕಳಿದಾರ? ನನ್ನ ಹೆಂಡತಿ ತೀರ್ಕೊಂಡು ಇವಾಗ ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮಗೆ ಸಂತಾನ ಇದೆಯಾ? ಮಕ್ಕಳಿದಾರ? ಒಬ್ಬ ಮಗ ಇದ್ದಾನೆ. ಏನ್ ಮಾಡ್ತಾರೆ ಮಗ? ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು BSc ಮಾಡಿದಾನೆ. ನನ್ಗೆ ಯಾವ್ದೇ ರೀತಿ ಸಹಕಾರ ಕೊಡ್ತಾ ಇಲ್ಲ. ಮತ್ತೆ 3 ಫ್ಲೋರ್ ಬಿಲ್ಡಿಂಗು ಇದೆ, ಸ್ವಂತ ಬಿಸ್ನೆಸ್ ಇದೆ. ಹಲೋ, ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. ಈಗ ಮಗ ಮತ್ತೆ ನೀವು ಇಬ್ಬರೇ ಇದ್ದೀರಿ ಮನೆಯಲ್ಲಿ? ಹಲೋ ಹಲೋ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಅಯ್ಯೋ ಭಗವಂತ, ನನ್ನ ಮಾತು ಅವ್ರಿಗೊಂದು ಸ್ವಲ್ಪನೂ ಆಲಿಸ್ತಾ ಇಲ್ಲ. ಹೌದು, ಯಾಕೆಂದ್ರೆ ನಾನು ಹೇಳೋ ಮಾತನ್ನು ಅವ್ರಿಗೆ ಸ್ವಲ್ಪ ಆಲಿಸಿದ್ರೆ ಆಗ ನಾನು ಅದಕ್ಕೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಅನ್ಬೋದು. ಇವ್ರು ಏನಾಗತ್ತೆ, ಎಲ್ಲರೂ ಟಿವಿ ನೋಡ್ತಾನೆ ಕುತ್ಕೊಳ್ತಾರೆ. ಅಲ್ಲಿ ಟಿವಿನ ನನಗೂ ಮತ್ತು ನಾನು ಆಡುವ ಮಾತು ನಿಮ್ಮ ಮನೆಗೆ ಬಂದು ನಿಮ್ಮ ಟಿವಿ ಬರ್ಬೇಕಾದ್ರೆ ಒಂದಿಷ್ಟು ಸಮಯ ಅಂತ ಬರುತ್ತೆ. ಇಲ್ಲಾಂದ್ರೆ ಮಾತು ಉತ್ತರ ಸಿಗೋದು ಕಷ್ಟ. ಅದ್ರ ಮಗ ಬೇರೆ ಬೆಳೆದು ದೊಡ್ಡವನಾಗಿದ್ದ. ಇಲ್ಲ BSc ಅಂದ್ರೆ ಅವನು ಮದುವೆ ಮಾಡಿ ಸೊಸೆನ ಮನೆಗೆ ತರಬಹುದು. ಇಲ್ಲ ಇವರು ಮಗ ಒಪ್ಪೋದಾದ್ರೆ ಮನೆಗೊಂದು ಹೆಣ್ಣು ಬೇಕು ಅಥವಾ ನಮಗೆ ಕುಟುಂಬಕ್ಕೊಂದು ಬೇಕು ಅನ್ನೋ ಆಗಿದ್ರೆ ಇವರಾದ್ರೂ ಒಂದು ಒಳ್ಳೆ ತೀರ್ಮಾನ ತಂದ್ಕೊಳ್ಬಹುದು. ಬಟ್ ಏನಾದ್ರೂ ಆ ಡಿಸ್ಕಷನ್ ಕರೆಕ್ಟ್ ಆಗಿದ್ರೆ ನಾನು ಏನಾದ್ರು ಉತ್ತರ ಕೊಡ್ಲಿಕ್ಕಾಗತ್ತೆ. ಅವರು ಆಡೋ ಮಾತು ಬರೀ ನನಗೆ ಕೇಳಿಸೋದಾಗಿ ನಾನು ಆಡೋ ಮಾತು ಅವ್ರು ಕೇಳಿಸ್ಕೊಳ್ತಿದ್ದಾಗ ನಾನೇನು ಮಾತಾಡ್ಲಿಕ್ಕೆ ಕಷ್ಟವಾಗತ್ತೆ. ಇರ್ಲಿ, ಒಳ್ಳೇದಾಗ್ಲಿ. ಧನುರ್ ರಾಶಿ ಖಂಡಿತಮ್ಮ ಧನುರಾಶಿನೂ ತಿಳಿಸಬೇಕು. ಜೊತೆಗೆ ನಿನ್ನೆ ಅಷ್ಟೇ ವಾಸವಿ ಜಯಂತಿ ಆಯಿತು. ವಾಸವಿ ಜಯಂತಿಯನ್ನು ರಾಜ್ಯದಲ್ಲಿ ದೇಶದಲ್ಲೇ ಬಹಳ ಅದ್ಧೂರಿತವಾಗಿ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿದ್ದೀರಿ. ತಾಯಿ ವಾಸವಾಂಬಳ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಯಾಕೆಂದರೆ ನಿನ್ನೆ ಕಾರ್ಯಕ್ರಮ ಶ್ರೀನಿವಾಸ್ ಶರ್ಮರದಾದ್ರಿಂದ ಕಥಾಶ್ರವಣ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆದರೆ ನಿಮಗೆ ಶುಭಾಶಯಗಳನ್ನು ಹೇಳುವಂತಹ ಒಂದು ಸಮಯ ನನಗೆ ಸಿಕ್ಕಿಲ್ಲ. ಅದರಿಂದ ಈಗ ನಾನು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾರೆಲ್ಲ ವಾಸವಿ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡಿದಿರೋ ನಿಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಿ
ವಾಸವಾಂಬಳ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಹಾಗೆ ಯಾರೋ ಏನೋ ಮಾತಾಡ್ತಾರೆ ಅಂಥೇಳಿ, ನಿಂದನೆ ಮಾತಾಡುತ್ತಾರೆ ಅಂಥೇಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ಬಹಳ ಒಳ್ಳೆಯ ಕಾಲ ಇದೆ, ಒಳ್ಳೆಯ ಸಮಯ ಇದೆ. ಬೆಳಗಿನಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಡವಟ್ಟಿದ್ದರೂ ಸರಿಸುಮಾರು ಮಧ್ಯಾಹ್ನ ಮಾತ್ರ ಅಂದರೆ ಅಪರಾಹ್ನ ಕಾಲದಲ್ಲಿ ತಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಉದ್ಯೋಗದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಜೊತೆಗೆ ಇವತ್ತಿನ ದಿವಸ ಬೃಹಸ್ಪತಿ ಜಯಂತಿ ಆದ್ದರಿಂದ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟೇ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಹಣಕಾಸಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಹೊಸದಾಗಿ ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀರಿ. ಬೆಳಗ್ಗೆ ಸರಿಯಾದ ಸಮಯಕ್ಕೆ ಮನೆ ಬಿಡಬೇಕು, ಅಲ್ಲಿ ಸ್ವಲ್ಪ ವಿಳಂಬ ಮಾಡ್ಕೊಳ್ತೀರಿ. ಆದರೂ ಮಾಡೋ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ನಿಮ್ಮ ಹಳೆಯ ಸ್ನೇಹಿತರನ್ನು ಅಥವಾ ಬಾಲ್ಯ ಸ್ನೇಹಿತರನ್ನು ಅಥವಾ ಎಲ್ಲಾದರೂ ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯನ್ನು ತಾವಿಟ್ಕೊಂಡಿರ್ತೀರಿ. ಇದರಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎಂಬತಕ್ಕಂತಹದ್ದು ಮೂಲಾರ್ಥವಿದೆ. ಹಾಗಾಗಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ, ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ಇರಿ. ಇವತ್ತು ಲಾಭವಿದೆ, ನಷ್ಟವೂ ಇದೆ. ಮನಸ್ಸು ಒಂಥರ ಚಂಚಲತೆಯಿಂದ ಇದೆ. ಎಲ್ಲವೂ ನೀವು ಅಂದುಕೊಂಡಂಗೆ ಆಗುವಂಥದ್ದಲ್ಲ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥದ್ದೆಲ್ಲವೂ ಸಹಿತ ಪರಿಸರ ನಿಮಗೆ ಸಹಕರಿಸೋದಿಲ್ಲ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ, ಬೃಹಸ್ಪತಿ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಈ ಒಂದು ಸಮಸ್ಯೆಗಳು, ತೊಂದರೆಗಳು ನಿಮಗೆ ಎದುರಾಗ್ಬೋದು. ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಗುರು ಶನೇಶ್ಚರರನ್ನು ಶ್ರದ್ಧಾಭಕ್ತಿಯಾಗ್ತಾ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದು ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸಾಧ್ಯವಾದರೆ ರಕ್ತಚಂದನ ಅಥವಾ ಕೆಂಪು ವರ್ಣದ ಗಂಧ, ಕೆಂಪು ವರ್ಣದ ವಸ್ತ್ರ, ಕೆಂಪು ವರ್ಣದ ಹೂವು ಇಂಥದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿ ಒಳ್ಳೆ ಮನಸ್ಸಿನಿಂದ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವನ್ನು ನೀಗಿಸುವಂಥ ಕಾಯಕವನ್ನು ಮಾಡಿ, ಅಂದರೆ ಇನ್ನೊಬ್ಬರ ಹಸಿವನ್ನು ನೀಗಿಸಿ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದರಿಂದ ಇವತ್ತಿನ ದಿವಸ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಾಧ್ಯವಾದರೆ ಔದುಂಬರ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ. ವೃಕ್ಷಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ದೇವರ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನಿಗೂ ವೃಕ್ಷಗಳಿಗೂ ಒಂದು ಶಕ್ತಿ ಇರೋದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವೃಕ್ಷ ಪ್ರಾರ್ಥನೆ. ಇವತ್ತು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಮತ್ತಷ್ಟು ಅನುಕೂಲವನ್ನು, ಮತ್ತಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟರೊಂದು ಪ್ರಾರ್ಥನೆ ಮಾಡಿ. ಅದರ ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಹಾಲು, ಹಣ್ಣು, ನೈವೇದ್ಯ, ಪ್ರಸಾದವೋ ಏನಾದರೂ ಒಂಚೂರು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗೋಚರು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿದ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
ಹಾ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಸವಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಊರ ಹೆಸರು ಬೇಡ ಮೇಡಮ್. ಆಯ್ತು, ಮಾತಾಡಿಮ್ಮ ಗುರುಜಿ ಹತ್ರ. ಹಲೋ. ಹಾ ಸರಿ. ಗುರುಗಳೇ ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಆರಾಮಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಹೇಳಮ್ಮ. ನನಗೆ 5 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಅಂದರೆ ಮದುವೆಯಾಗಿ 5 ವರ್ಷ ಆಗಿದೆ. ಹಾ, ಇನ್ನೂ ಮಕ್ಕಳಾಗಿಲ್ಲ. ಪ್ರತಿ ತಿಂಗಳು ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಹಾ, ಡೇಟ್ ಎಲ್ಲ ಕರೆಕ್ಟ್ ಆಗಿದೆ. 3 ಸತಿ IVF ಮಾಡ್ಕೊಂಡಿದ್ದೀನಿ, ಅದು ಫೇಲ್ ಆಗಿದೆ. ನೀವೆಲ್ಲ ಬಹಳ ಆತುರವಾಗಿರ್ತೀರಮ್ಮ ನೀವು. ಈಗ ಏನೇ ಬಿಟ್ಟಿದ್ರೆ ಮದುವೆ ಆಗೋದು ನಿಧಾನ, ಮದುವೆ ಆದಮೇಲೆ IVF ಹೋಗಬೇಕು, IVF ಹೋಗ್ಬಿಡ್ಬೇಕು, ಈ ಥರ ನಡೆಯೋಗ್ತಾ ಇದೆ. ಆ ಕನಿಷ್ಠ ಪಕ್ಷ ಒಂದಷ್ಟು ವರ್ಷಗಳು ನ್ಯಾಚುರಲ್ ಆಗಿ ಸಂಸಾರ ಆಗೇ ಆಗುತ್ತೆ ಅನ್ನೋದನ್ನು ನೀವು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ತುಂಬ ಜನಗಳಲ್ಲಿ ಸಮಸ್ಯೆ, ಮದುವೆ ಆಗಿ 2 ವರ್ಷ ಆಗಿರಲ್ಲ, 1.5 ವರ್ಷ ಆಗಿರಲ್ಲ, ಆವಾಗಲೇ ಈ ಒಂದು ಪ್ರಕ್ರಿಯೆಗೆ ಮುಂದಾಗ್ಬಿಡ್ತೀರಿ. ನಿಮ್ಮ ಸ್ವರದಲ್ಲಿ ಶಕ್ತಿ ಐತೆ, ನಿಮ್ಮ ಸ್ವರದಲ್ಲಿ ಯಾವುದೇ ಥರ ತೊಂದರೆ ತಾಪತ್ರೆಗಳಿಲ್ಲ. ಹಾಗಿದ್ದಾಗ ಸ್ವಲ್ಪ ನೀವು ತಾಳ್ಮೆ ಯಾಕೆ ತೊಗೊಳ್ಳೋದಿಲ್ಲ? ನೀವು ತಾಳ್ಮೆ ತೊಗೊಳ್ಳೋದಿದ್ರೆ ಕೆಲಸ ಕೆಡ್ತಾ ಇರುತ್ತೆ. ಇನ್ನೊಂದು ಮೆಡಿಸಿನ್ ಅಂದರೆ ಒಂದು ಸತಿ ಮೆಡಿಸಿನ್ನು ಆ ಮೆಡಿಕಲ್ನಲ್ಲಿ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಹೋದಾಗ ಅದು ಹಾಗೆ ಕಂಟಿನ್ಯೂ ಆಗಬೇಕಾಗತ್ತೆ. ನೀವು ಅದನ್ನು ತಿರುಗಿ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಏನಾಗಬೇಕಾಗತ್ತೆ ಸಹಜ ಪ್ರಕ್ರಿಯೆಗಳಲ್ಲಿ ಅಲ್ಲಿ ನಡೆಯೋದಕ್ಕೆ ಅವಕಾಶಗಳಿರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಈಗಲೂ ತಿಳಿಸ್ತಾ ಇದ್ದೀನಿ, ನಿಮ್ಮ ಸ್ವರತರಂಗ ಪ್ರಕಾರ ಖಂಡಿತ ನಿಮಗೆ ಸಂತಾನ ಆಗುತ್ತೆ. ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ಇಲ್ಲಿವರೆಗೂ ಮೆಡಿಕಲ್ ಸಾಧನೆ ಆಗದಿರತಕ್ಕಂಥದ್ದು ನಿಮ್ಮ ಸ್ವರತರಂಗ ಪ್ರಕಾರ ಖಂಡಿತ ನಿಮಗೆ ಸಾಧನೆ ಆಗುತ್ತೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಲೇ ಬೇಡ ಅಂತ. ನೀವು ಹಾಸ್ಪಿಟ್ಲು ಬೇಡ, ಏನು ಬೇಡ. ಈಗ ನಾನು ಹೇಳ್ತಿದ್ದೀನಿ, ಒಂದು 3 ತಿಂಗಳು 4 ತಿಂಗಳು ನೆಮ್ಮದಿಯಾಗಿದ್ಬಿಡಿ. ಪ್ರತಿ ತಿಂಗಳು ಡೇಟ್ಸ್ ಕರೆಕ್ಟ್ ಆಗಿದೆ ತಾನೇ? ಪ್ರತಿ ತಿಂಗಳು ಡೇಟ್ ಕರೆಕ್ಟ್ ಆಗಿದೆ. ಮತ್ತು ಆರಾಮಾಗಿದ್ಬಿಡಿ. ಒಂದು 4 ತಿಂಗಳು ಯಾವುದೂ ಬೇಡ, ನೆಮ್ಮದಿಯಾಗಿರಿ ನೀವು. ಆದರೆ ನಿಮ್ಮ ದಾಂಪತ್ಯ ಚೆನ್ನಾಗಿರಬೇಕು, ನೀವು ಗಂಡ ಹೆಂಡ್ತೀರಿ ಚೆನ್ನಾಗಿರಬೇಕು. ನೀವು ಗಂಡ ಹೆಂಡ್ತೀರಿ ಹ್ಯಾಪಿಯಾಗಿ ಸಂತೋಷವಾಗಿ ನಗನಗ್ತಾ ಕಾಲ ಕಳೀರಿ. ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಒಂದಿಷ್ಟು ಆಯುರ್ವೇದಿಕ್ ಔಷಧಿಗಳಿದೆ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯಕರವಾದಂಥ ಪದಾರ್ಥಗಳು, ಟೆನ್ಷನ್ ರಹಿತ, ಟೆನ್ಷನ್ ಇಟ್ಕೊಳ್ಳೋದು ಬೇಡ. ಅದಕ್ಕೆ ಇರ್ತಕ್ಕಂಥ ಒಳ್ಳೆ ಪದಾರ್ಥಗಳಿದೆ. ಬಾದಾಮಿ ಇದೆ, ಅಶ್ವಗಂಧ ಇದೆ. ಅಶ್ವಗಂಧ ಚೂರ್ಣ, ಬಾದಾಮಿ, ಜೇನು, ಈ 3ನ್ನು ಸ್ವಲ್ಪ ಸರಿಸಮ ಪ್ರಮಾಣ ನಿಮ್ಮ ಮನೆಯವರು ಕೊಡಿ, ಗೊತ್ತಾ? ಅವರು ಕೊಡಿ. ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತಂದುಕೊಳ್ಳಿ. ನೀವು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳಿ. ಖಂಡಿತವೂ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಸಂತಾನ ಆಗೋದು 100ಕ್ಕೆ 100 ಶತಸಿದ್ಧ. ಒಳ್ಳೇದಾಗಲಿ. ಇನ್ನೂ ಸ್ವಲ್ಪ ಕೇಳ್ಬೇಕಾಯ್ತು. ಅದು ನಮ್ಮ ಮನೆಯವ್ರು ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಇವಾಗ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಲ್ಲಿ ಕೆಲಸ ಮಾಡ್ತಿದ್ರು ಮೊದಲು? ಅವರು ನರಗುಂದಲ್ಲಿ ಕೆಲಸ ಮಾಡ್ತಿದ್ರು, ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅಲ್ಲ, 3 ವರ್ಷ ಆಯ್ತು. ಓಹೋ, ಏನು ಉದ್ಯೋಗ ಮಾಡ್ತಿದ್ರಮ್ಮ? ಅವರು ಬ್ಯಾಂಕಲ್ಲಿ, ಪ್ರೈವೇಟ್ ಬ್ಯಾಂಕಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅದನ್ನು ಬಿಟ್ಟು ಬಂದಿದ್ದಾರೆ. ನನಗೇನಾರ ಕೆಲಸದ ಏನಾದ್ರು ಆಗುತ್ತಾನೆ? ಎಕ್ಸ್ರೇ ಟೆಕ್ನಿಷಿಯನ್. ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತಿದ್ದಾನೆ, ಆಗ್ತಾ ಇಲ್ಲ. ಈಗ ಮನೆಯವರು ಉದ್ಯೋಗ ಮಾಡ್ತಾ ಇದ್ದಾರಾ ಇಲ್ವೋ? ಹೋಗ್ತಾ ಇದಾರೆ. 4 ದಿನ ಹೋಗೋದು, ಮತ್ತೆ ಬಿಡೋದು, ಮತ್ತೆ ಅವ್ರ ತಾಯಿ ಜೊತೆ ಜಗಳ, ನನ್ನ ಜೊತೆ ಜಗಳ, ಹಿಂಗೆಲ್ಲ ಮಾಡ್ತಾರೆ. ಒಂದು ಕೆಲಸ ಮಾಡಿ, ಮನೆಯವ್ರು ಇದ್ದಾರಾ ಅಥವಾ ಒಂದು ಕೆಲಸ ಮಾಡಿ, ನೀವು ಗಂಡ ಹೆಂಡ್ತಿ ಇಬ್ಬರದು ಫೋಟೋನ ನಮ್ಮ ಇದಕ್ಕೆ ಕಳಿಸ್ಕೊಡಿ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕಳಿಸಿ. ನಿಮ್ಮ ದಂಪತಿಗಳ ಫೋಟೋ ಕಳಿಸಿ. ನಿಮ್ಮಿಬ್ಬರ ಗ್ರಹಗತಿಗಳಲ್ಲಿ ಯಾಕೆ ವ್ಯತ್ಯಾಸ ಆಗ್ತಾ ಇದೆ, ಅದರಲ್ಲೂ ನಿಮ್ಮ ಮನೆಯವ್ರಿಗೆ ಯಾಕೆ ಈ ತರಹ ಹಿಂಗೆಲ್ಲ ಮೇಲೆ ಉದ್ಯೋಗ ಬದಲಾವಣೆ ಆಗ್ತಾ ಇದೆ, ಕೆಲಸ ಚೇಂಜ್ ಮಾಡ್ತಾ ಇದ್ದಾರೆ, ಮತ್ತು ಅವ್ರ ಮನಸ್ಸಲ್ಲಿ ಯಾಕೆ ಈ ಥರ ಚಂಚಲತೆ ಬರ್ತಿದೆ, ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನೋಡಿ ಅದಕ್ಕೆ ಸರಿಯಾದಂತಹ ಒಂದು ತಂತ್ರಸಾರವು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಶಾಂತಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ದೊಡ್ಡಬಳ್ಳಾಪುರದಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಗುರುಜಿ ಜೊತೆ ಮಾತಾಡ್ತೀನಿ. ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ಮುಂದಿನ ದಿವಸ ನಾವು ಒಳ್ಳೇದಾಗುತ್ತೆ, ತುಂಬಾ ಕಷ್ಟದಲ್ಲಿದ್ದೀನಿ, ಮುಂದೆ ಒಳ್ಳೇದಾಗುತ್ತೆ, ಅದಕ್ಕೆ ಕೇಳಕ್ಕೆ ಫೋನ್ ಮಾಡಿದೆ ಗುರುಗಳೇ. ಖಂಡಿತ ಒಳ್ಳೇದಾಗತ್ತೆಮ್ಮ. ಯಾವತ್ತೂ ಬೆಳಗಿನ ಸೂರ್ಯೋದಯ ಯಾವತ್ತೂ ಒಳ್ಳೇದೇ ಆಗುತ್ತೆ. ನಾಳೆ ಬೆಳಗಿನ ಸೂರ್ಯೋದಯ, ಇವತ್ತಿನ ಸೂರ್ಯೋದಯ ನಮ್ಮ ಒಳ್ಳೆಯದೇ ಆಗಿರುತ್ತೆ. ಆದರೆ ನಮ್ಮ ಗ್ರಹಗತಿಗಳಲ್ಲಿ ಎಲ್ಲೋ ಸ್ವಲ್ಪ ವ್ಯತ್ಯಾಸ ಇದ್ದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅಥವಾ ನಮ್ಮ ಆಲೋಚನೆ ವ್ಯತ್ಯಾಸ ಆಗಿರ್ಬೋದು. ಹಾಗೂ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ ಇರುತ್ತೆ. ಮತ್ತು ಇವತ್ತು ಕತ್ಲಿದೆ ಅಂತ ನಾಳೆ ಕತ್ಲಾಗುವಂಥದ್ದಲ್ಲ. ಹಾಗಾಗಿ ಇವತ್ತು ಕತ್ಲಿದ್ದರೆ ನಾಳೆ ಬೆಳಕಾಗಲೇಬೇಕು. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರವಾಗೂ ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತ ಬೆಳಕಿದೆ, ನಿಮ್ಗೆ ಒಳ್ಳೇದಾಗತ್ತೆ. ಗುರುಗಳೇ, ಸ್ವಂತ ನೋವು ಜಾಸ್ತಿ, ಕಾಲು ನೋವುಗಳು ಜಾಸ್ತಿ. 2 ಸತಿ ಆಕ್ಸಿಡೆಂಟ್ ಆಗಿತ್ತು.
ಓಹೋ. ಸ್ವಂತ ವಿಪರೀತ ನೋವು ಬರುತ್ತೆ ಗುರುಗಳೇ. ಅದಕ್ಕೆ ನಾನು ಸ್ಕ್ಯಾನ್ ಏನಾದ್ರು ಮಾಡಿಸ್ಬೇಕೋ ಬೇಡವೋ ಏನೋ ಅಂತ ಕೇಳೋಣ ಅಂತ. ಆಕ್ಸಿಡೆಂಟ್ ಹೇಗಾಗಿತ್ತು? ಗುರುಗಳೇ ಗಾಡಿಯಲ್ಲಿ ಓದ್ತಾ ಇದ್ವಿ, ಹ್ಞೂ ಯಾರೋ ಬೈಕೋನ್ ಒಂದ್ಸತಿ ಬಂದು ಗುದ್ಬಿಟ್ಟ, ಮತ್ತೆ ಇನ್ನೊಂದ್ಸತಿ ಡಾಕ್ಟ್ರು ಅವ್ರು ಬಂದು ಗುದ್ಬಿಟ್ರು. ಅಯ್ಯೋ. ಹ್ಞೂ ಗುರುಗಳೇ, ಅದಕ್ಕೆ 2 ಕಾಲು ಏಟಾಗಿದೆ. ಮತ್ತೆ ಹಾಗಿದ್ರೆ ಒಂದ್ಸತಿ ಸ್ಕ್ಯಾನ್ ಮಾಡಿಸಿ. ಸ್ಕ್ಯಾನ್ ಮಾಡಿಸಿ. ಅಕಸ್ಮಾತ್ ಸ್ಕ್ಯಾನ್ ಮಾಡ್ತಾನೆ, ಕಾಲುಗಳು ಕರೆಕ್ಟಾಗಿ ಐತೆ, ಓಡಾಡ್ತೀನಿ, ಚೆನ್ನಾಗಿ ಓಡಾಡ್ತೀನಿ. ಸೊಂಟ ನೋವು ಜಾಸ್ತಿ ಬರುತ್ತೆ ಅದಕ್ಕೆ ಗುರುಗಳೇ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಈಗ ದೇಹದಲ್ಲಿ ಶಕ್ತಿ ಇರುತ್ತೆ. ಈಗ ನಿಮಗಿರೋ ಶಕ್ತಿಗೆ ನಿಮ್ಮ ಕೈಕಾಲು ನೋವು ಬರೋದಿಲ್ಲ, ಯಾವುದು ಬರೋಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಅಂದರೆ ಅದು ಅಲ್ಲಿಂದಲೇ ಸರಿ ಹೋಗುತ್ತೆ. ಆದರೆ ನಾಳೆ ಇದು ಹಳೆ ನೋವು ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾಳೆ ಬರುವಂತಹ ನೋವುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದ್ಸತಿ ಸ್ಕ್ಯಾನ್ ಮಾಡಿಸಿ, ಆಮೇಲಿಂದ ಸಾಧ್ಯವಾದರೆ ಒಂದು ಬಾಡಿ ಮಸಾಜ್ ಅಂತನೋ ಅಥವಾ ಅದಕ್ಕೆ ಬೇಕಾಗಿರೋ ಬೇರೆ ಏನಾದ್ರು ಒಂದಿಷ್ಟು ಔಷಧಿಗಳು ಅದನ್ನು ಮಾಡಿಸಿ. ಗುರುಗಳೇ ಈಗ ನಮ್ಮ ಒಳ್ಳೆಯ ಕೈ ಕೊಡ್ತೀನಿ, ಮಾತಾಡ್ರಿ ಗುರುಗಳೇ. ಕೊಡಮ್ಮ. ಹಲೋ. ಹಲೋ, ನಮಸ್ಕಾರ. ನಮಸ್ತೆಪ್ಪ, ಹೇಳಿ. ಗುರುಗಳೇ ಹಿಂಗೆ ಏನು ವ್ಯವಹಾರ ಮಾಡಿದ್ರು ಏನು ಮಾಡಿದ್ರು ಹಿಂಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅವಾಗ ನೋಡಿದ್ರು. ಏನು ಕೆಲಸ ಮಾಡ್ತೀರಿ? ವ್ಯವಸಾಯ ಹತ್ತಿರಲೆಲ್ಲ ಈಗ ಈ ನಡುವೆ ಹಂಗೆ ಕೈ ಬಾಯಿ ಅಂತ ಎಲ್ಲ ಹತ್ತಿರಕ್ಕೆ. ವ್ಯವಸಾಯ ಮಾಡೋದಾ ನೀವು? ಹಾಂ, ವ್ಯವಸಾಯ ಮಾಡ್ತೀನಿ. ಏನು ಹಾಕಿದಿರಿ ಬೆಳೆ ಈ ಸತಿ? ಹೂವು ಹಾಕಿದ್ನಿ ಸ್ವಾಮಿ. ಈಗ ಹೂವು ಹಾಕಿದಿರಿ. ಈಗ ನೀವು ಹಾಕಿರೋಂಥ ಹೂವು ಒಳ್ಳೆ ಟೈಮ್ಗೆ ಬರುತ್ತೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ. ಆದರೂ ರೈತರ ಸಂಕಷ್ಟ ಅದು ಮೊದಲಿಂದ ಇವತ್ತು ನೆನ್ನೆದಲ್ಲ, ಮೊದಲಿಂದ ಇರೋದೇ. ಕಷ್ಟಪಟ್ಟು ದುಡಿತೀರಿ, ಹಗಲು ರಾತ್ರಿ ಓಡಾಡ್ತೀರಿ. ವ್ಯವಹಾರ ಆಗುತ್ತೆ ಸ್ವಲ್ಪ ದಿವಸ, ಇನ್ನೊಂದು 4 ತಿಂಗಳು. ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ 4 ತಿಂಗಳ ತನಕ ಅಂಥ ಲಾಭ ಇರ್ತಕ್ಕಂಥದ್ದಲ್ಲ. ಈ 4 ತಿಂಗಳು ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಹೆಲ್ತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಿ, ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಇದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಹೆಸರು ಬ್ಯಾಡ್ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ಮ ಬಗ್ಗೆನೇ ಮಾತಾಡೋದಿತ್ತು. ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮದುವೆ 11 ವರ್ಷ ಐತ್ರಿ, ಇನ್ನ ಮಕ್ಕಳಾಗಿದಿಲ್ರಿ. ಅದ್ರ ಸಲಕ್ಕೆ ಹಚ್ಚಿದವ್ರಿ. ಹಾಂ ಹಾಂ. 11 ವರ್ಷ ಆಗಿ ಇನ್ನೂ ಒಂದ್ಸತಿನೂ ಗರ್ಭ ನಿಂತ ಇಲ್ವಮ್ಮ? ಇಲ್ಲ ಸರ್, ಇಲ್ಲ ನಿಂತಿಲ್ಲ ಗುರುಜಿ. ಹಾಂ ಹಾಂ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ದುಕಾನ್ ಅದಾರ, ಕಿರಾಣಿ ದುಕಾನ್. ಹಾಂ ಹಾಂ. ನೀವು ಮೆಡಿಕಲ್ ಹೋಗಿದ್ರಾ? ಡಾಕ್ಟರ್ನ ಚೆಕ್ ಡಾಕ್ಟರ್ ಹತ್ರ ಹೋಗಿದ್ರಾ? ಹೋಗಿದ್ದೇವೆ ಸರ್. IUI ಒಂದ್ಸರಿ ಮಾಡ್ಯಾರ್ರಿ, ಫೇಲ್ ಆಗ್ಯದ. ಮತ್ತೊಮ್ಮೆಲ್ಲೂ ಹೋಗಿಲ್ರಿ. ಒಂದ್ಸತಿ ಹೋದ್ಮೇಲೆ ಅದಕ್ಕೆ ಇನ್ನೊಂದು ಆಪ್ಷನ್ ಇರುತ್ತೆ ಅವ್ರ ಹತ್ರ. ಇನ್ನೊಂದು ಸತಿ, ಇನ್ನೂ 2 ಸತಿ ಅವ್ರು ಅದನ್ನಲ್ಲೇ ಆ ಬಡ್ಜೆಟಲ್ಲೇ ಮಾಡ್ತಾರೆ. ಇಲ್ಲ ಸರ್, ಅವ್ರು ನಮ್ಗೆ ಮತ್ತೆ PCOD ಇದ ಹಂಗ ಹಿಂಗ ಹೇಳತ್ತಾರ, ಅಬರ್ಷನ್ ಮಾಡ್ಬೇಕು, ಗಡ್ಡಿ ಆಗ್ಯದ ಅಂತ ಹೇಳ್ರಿ. ಗ್ಯಾರಂಟಿ ಕೊಡಲ್ಲ ಅಂದ್ರ ಅವ್ರಿ, ಹಂಗಾಗಿ ಬಿಟ್ಟವ್ರಿ. ಇವತ್ತು ಅಸಾಧ್ಯವಾದ ಯಾವುದೂ ಇಲ್ಲಮ್ಮ, ಎಲ್ಲವೂ ಸಾಧ್ಯ. ಒಂದಷ್ಟು ಕಾಲ ಮಾತ್ರ ಮೆಡಿಕಲ್ ಬೇಡ ಅಂತ ಹೇಳೋದು. ಅದಾದ ಮೇಲೆ ಏನು ಆಗೋದಿಲ್ಲ ಅಂದಾಗ ನೀವು ಮೆಡಿಕಲ್ಗೆ ಹೋಗೋದ್ರಲ್ಲಿ ತಪ್ಪಿಲ್ಲ. ನಿಮ್ಮದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಾ? ಹಾಂ ಸರ್, ಕರೆಕ್ಟ್ ಇದೆ. ಮಂತ್ಲಿ ಡೇಟ್ ಕರೆಕ್ಟಾಗಿದ್ದರೆ ನೀವು ಚಿಂತೆ ಮಾಡಬೇಡಿ. ಈಗ ಸಾಧ್ಯವಾದರೆ ಇನ್ನು ಲೇಟ್ ಮಾಡ್ಕೊಳ್ಳೋದು ಬೇಡ. ಈ ಸತಿ ಗಂಡ ಹೆಂಡತಿ ಇಬ್ಬರೂ ಹತ್ತಿರದಲ್ಲಿ ಯಾವ್ದಾದ್ರು ಸರಿಯಾದಂಥ ವೈದ್ಯರನ್ನ ಒಂದು ಸತಿ ಪರೀಕ್ಷೆ, ಅಂದರೆ ಆ ವೈದ್ಯರಿಗೊಂದು ಒಳ್ಳೆಯ ಹೆಸರಿರಬೇಕು. ಆ ಜಾಗದಲ್ಲಿ ಹೋದರೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಗೊತ್ತಿರಬೇಕು. ಸುಮ್ಮನೆ ಎಲ್ಲೋ ಹೋದ್ವಿ, ನೋಡಿದ್ವಿ, ಒಂದು ಕ್ಲಿನಿಕಲ್ಲಿ ಮಾಡಿಸ್ಕೊಂಬಂದ್ವಿ ಅಂದರೆ ಆಗೋದಿಲ್ಲ. ಯಾಕೆಂದರೆ ಕೆಲವು ಜಾಗಗಳಲ್ಲೇ ನೋಡಬೇಕಾಗತ್ತೆ. ಸರಿಯಾದ ತಿಳ್ಕೊಂಡು ಯಾರಿಂದ ವಿಚಾರ ಮುಟ್ಟಿಸ್ಕೊಂಡು, ಅಂದರೆ ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಖಂಡಿತ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಸಂತಾನ ಆಗುತ್ತೆ. ಆಗೋದಿಲ್ಲ ಅಂತೇನಿಲ್ಲ, ಧೈರ್ಯವಾಗಿ. ಏನಾದರೂ ಅನುಷ್ಠಾನ ಮಾಡಬೇಕು ಗುರುಜಿ. ನೋಡಮ್ಮ, ಅನುಷ್ಠಾನದಿಂದ, ಯಂತ್ರ ಚಕ್ರದಿಂದ ಮಕ್ಕಳಾಗುವಂಥದ್ದಲ್ಲ. ಮಕ್ಕಳಾಗಬೇಕಾದ್ರೆ ಗಂಡ ಹೆಂಡತಿಯರು ಇಬ್ಬರ ಒಂದು ಮನಸ್ಸು ಪ್ರೀತಿ ಇರಬೇಕು, ಇಬ್ಬರು ಸಮ್ಮಿಲನ ಕರೆಕ್ಟಾಗಿರಬೇಕು, ಆಗ ಸಂತಾನ ಆಗುವಂಥದ್ದು ಇರುತ್ತೆ. ಇಲ್ಲಿ ಮನೇಲಿ ಪ್ರಾಬ್ಲಮ್ ನಿಮ್ದು ಏನಂದರೆ ನಿಮ್ಮದು ಸಮಸ್ಯೆ ಅಂತ ಹೇಳುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಗರ್ಭದಲ್ಲೂ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಮನೆಯವ್ರದ್ದು ಪ್ರಾಬ್ಲಮ್ ಇರ್ಬೋದೇನೋ, ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಸ್ವರತರಂಗ ನಾನು ಆಲಿಸಿಲ್ಲ. ಮನೆಯಲ್ಲಿ ಅವರ ಸ್ವರತರಂಗವನ್ನು ಆಲಿಸಿದ್ರೆ ಅವಾಗ ಗೊತ್ತಾಗುತ್ತೆ. ಇಲ್ಲ, ಇಬ್ಬರದ್ದು ಫೋಟೋ ಕಳಿಸಿ, ನಿಮ್ಮ ಗಂಡ ಹೆಂಡ್ತಿರು ಇಬ್ಬರದ್ದು ಫೋಟೋ ಕಳಿಸಿ, ನೋಡೋಣ ಸಮಸ್ಯೆ ಏನಿದೆ, ಎಲ್ಲಿ ಸಮಸ್ಯೆ ಇದೆ ಅಂತ ನೋಡೋಣ. ಅದಕ್ಕೆ ತಕ್ಕನಾದಂಥ ರೀತಿ ಔಷಧಿ ತೊಗೊಳ್ಳಿ. ಆದರೆ ನೀವಂತೂ ನಾನು ಕೇಳಿದ್ರೆ ನೀವು ಗಂಡ ಹೆಂಡತಿ ಇಬ್ಬರೂ ಸಹಿತ, ಯಾಕೆಂದರೆ ಮದುವೆಯಾಗಿ ಸುಮಾರು 11 ವರ್ಷ ಅಂತ ಹೇಳ್ತಿದ್ದೀರಿ ಅಲ್ವಾ? 11 ವರ್ಷ. ಹೀಗಿರೋದ್ರಿಂದ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ.